ಸಭಾಪತಿಗಳು. ರಾಜ್ಯಪಾಲರ ವಂದನಾ ವೆಂಕಟೇಶ್. ಟೋಟಲ್ ನೋಡಿ ವಿರೋಧ ಪಕ್ಷ ನಾಯಕರ 12 ಜನ BJP ಅವ್ರದಾರ, 15 ಜನ ಕಾಂಗ್ರೆಸ್ ಅವ್ರದಾರ, 7 ಜನ JDS ಅವ್ರದಾರ. ಇಷ್ಟು ಜನ ಅದಾರ. ಹಾಕೊಂಡು ಅವ್ರ ಹೆಸರು ಹಾಕೊಂಡು ಗಮನಿಸಿ ಹೇಳಿದಿರ್ಕರಿ ಅದನ್ನು ಸ್ಟಾರ್ಟ್ ಮಾಡಲಿ, ಆಮೇಲೆ ತಗೊಂಡು. ಸನ್ಮಾನ್ಯ ಸಭಾಪತಿಗಳೇ, 2024 ಫೆಬ್ರವರಿ 12ರಂದು ಘನತೆವೆತ್ತ ರಾಜ್ಯಪಾಲರು ಶಾಸನಸಭೆಯ ಜಂಟಿ ಅಧಿವೇಶನದಲ್ಲಿ ದಯಪಾಲಿಸಿರುವ ಭಾಷಣಕ್ಕೆ ಧನ್ಯವಾದ ಅರ್ಪಿಸುವ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು ರಾಜಕೀಯವಾಗಿ ನಿಜಕ್ಕೂ ದೊಡ್ಡ ಅವಕಾಶ. ಏಕೆಂದರೆ ಆಡಳಿತ ಪಕ್ಷದ ಸದಸ್ಯರು ವಂದನಾ ನಿರ್ಣಯದ ಮೇಲೆ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು, ಎದೆಸಿರು ಬಿಡುವುದು ಬೇರೆ ಬೇರೆ ಸರ್ಕಾರಗಳಲ್ಲಿ ಒಂದು ರೀತಿಯ ವಾಡಿಕೆಯಾಗಿತ್ತು. ಆದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ಧನ್ಯವಾದ ಅರ್ಪಿಸುವ ನಿರ್ಣಯದ ಮೇಲೆ ಜನರ ಉಸಿರಾಗಿ ಮಾತನಾಡುವುದು ನಿಜಕ್ಕೂ ಒಂದು ಸಾರ್ಥಕ ಕೆಲಸ. ಏಕೆಂದರೆ ಸರ್ಕಾರ ಕೇವಲ 9 ತಿಂಗಳಲ್ಲಿ ಮಾಡಿರುವ ಸಾಧನೆಯೇ ಇದಕ್ಕೆ ಕಾರಣ ಮತ್ತು ಆಧಾರ. ಬಲ್ಲವರು ಹೇಳುವಂತೆ ಈ ಬಾರಿ ರಾಜ್ಯಪಾಲರ ಭಾಷಣ ಮಹತ್ವಪೂರ್ಣ. ಏಕೆಂದರೆ ಭಾಷಣದ ಲೋಕದೃಷ್ಟಿ, ಲೋಕನಿಷ್ಠೆ ಮತ್ತು ಲೋಕಾನುಭವದ ಹಿನ್ನೆಲೆ. ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಪಾಲರ ಭಾಷಣ ಶುಷ್ಕವಾಗಿರ್ತಿತ್ತು. ಬರೀ ಅದರಲ್ಲಿ ಹೋದ ವರ್ಷ ಮಾಡಿರುವಂಥ ಕೆಲಸಗಳದ್ದು ಮಾತ್ರ. ರಾಜ್ಯಪಾಲ ಮೇಲೆ ವಂದನೆ ಮಾಡ್ತಾರೆ, ಕುತ್ಕೊಳ್ಳಿ, ಏನಂತೀನ ಮುಗಿದುಕೊಳ್ಳಿ ಹೋಗೋದು. ಮೊದಲಿನ ರಾಜ್ಯಪಾಲರ ಭಾಷಣಗಳಲ್ಲಿ ಉರುಳು ತಿರುಳು ಏನೂ ಇರ್ತಾ ಇರಲಿಲ್ಲ. ಈ ಬಾರಿ ರಾಜ್ಯಪಾಲರ ಭಾಷಣದಲ್ಲಿ ಒಂದು ವೈಚಾರಿಕತೆ ಇದೆ. ಒಂದು ಸರ್ಕಾರ ಹೇಗೆ ನಡ್ಕೋಬೇಕು, ಒಂದು ಮಾತು ಕೊಟ್ಟರೆ ಅದನ್ನು ಯಾವ ಥರ ನಡೆಸ್ಕೊಂಡು ಹೋಗಬೇಕು, ಸರ್ಕಾರ ಮಾಡೋದಕ್ಕೆ ಮೊದಲು ಜನಮನ್ನಣೆ ಸಿಗಬೇಕಾದ್ರೆ ಜನರ ಹತ್ರ ಹೋದಾಗ ನಾವು ಏನೇನು ವಾಗ್ವಾದ ಕೊಟ್ಟಿದ್ವಿ ಅದನ್ನು ಸರ್ಕಾರ ರಚನೆ ಮಾಡ್ತಾನೆ ಜಾರಿಗೆ ತಂದು ಸಂಪೂರ್ಣವಾಗಿ ಈ ದೇಶಕ್ಕೆ ಮಾದರಿಯಾಗುವಂಥ ಸರ್ಕಾರ ಸ್ಥಾಪನೆ ಆಗಿದೆ ಅಂತೇಳಿ ಮಾನ್ಯ ರಾಜ್ಯಪಾಲರ ಕೈಲಿ ನಮ್ಮ ಸರ್ಕಾರ ಹೇಳಿಸಿದೆ. ಇದಕ್ಕೆ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಶಿವಕುಮಾರ್ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರು. ಹೇಳಿದಂತೆ ನಡೆಯುವುದೇ, ನುಡಿದಂತೆ ನಡೆಯುವುದೇ ನಮ್ಮ ಕರ್ತವ್ಯ. ವಚನ ಭ್ರಷ್ಟರಾಗಿ ಸುಳ್ಳು ಹೇಳಿ ನಾವು ಯಾರಿಗೂ ಏನು ಮಾಡೋದಿಲ್ಲ. ಮುಂದೆ ಬರ್ತದೆ ಹೇಳುವಾಗ ಮಾತಾಡೋ. 40 ವರ್ಷಗಳ ಶಾಸನಸಭೆಯ ಇತಿಹಾಸದಲ್ಲಿ ಕಾರ್ಯಸಾಧ್ಯವಾದ, ಕಾರ್ಯಯೋಗ್ಯವಾದ, ಜಾರಿಯೋಗ್ಯವಾದ, ಜನರಿಗೆ ಪ್ರಿಯವಾದ ರಾಜ್ಯಪಾಲರ ಭಾಷಣಗಳು ಕೆಲವೇ ಕೆಲವು. ಅದರಲ್ಲಿ 83, 84, 84, 85, 94, 95 ಮತ್ತು 99, 2000. ತಾವು ಇದ್ದರೆ 83ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಪ್ರಾಮುಖ್ಯತೆ ಮತ್ತು ಅದರ ಸುಧಾರಣೆಗೆ ಆಗಬೇಕಾದ ಕ್ರಮಗಳ ಬಗ್ಗೆ ರಾಜ್ಯಪಾಲರ ಭಾಷಣಕ್ಕೆ ಹೊಸ ಚಿಂತನೆ ತಂದುಕೊಟ್ಟಿತ್ತು. ಮಾರನೇ ವರ್ಷ ಕೂಡ ಕರ್ನಾಟಕದ ಆಡಳಿತ ಜನರ ಮನೆ ಬಾಗಿಲಿನಿಂದಲೇ ಆಗಬೇಕೆಂದು ಆಶಯವನ್ನು ವಿಕೇಂದ್ರೀಕರಣ ತತ್ವವನ್ನು ಆಧರಿಸಿ ಹೇಳಿದ್ದು ಈಗಲೂ ಇತಿಹಾಸವೇ. 94, 95 ರಾಜ್ಯಪಾಲರ ಭಾಷಣದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಲೋಕಾಯುಕ್ತ ತಂದಿದ್ದು ಒಂದು ಹೊಸ, ಈ ಸಂಸ್ಥೆಗಳನ್ನು ಬಲವರ್ಧನೆ ಮಾಡುವ ಅಗತ್ಯದ ಜೊತೆಗೆ ಸಾರ್ವಜನಿಕರ ಪಾಲುದಾರಿಕೆಯನ್ನು, ಆಡಳಿತದ ಸ್ವರೂಪವನ್ನು ಹಳ್ಳಿಯಿಂದ ವಿಧಾನಸೌಧವರೆಗೆ ನೋಡುವ ರೀತಿಯಲ್ಲಿ ಹಂಬಲ ವ್ಯಕ್ತಪಡಿಸಿದ್ದು. ಅದು ಬಿಟ್ಟರೆ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ ನಮ್ಮ ಮಾನ್ಯ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಕೊಟ್ಟಂಥ ಅವರ ಭಾಷಣ ಮುಂದಿನ
ಅವರು ಸರ್ಕಾರದ ಮುಂದಿನ ದಾರಿಗೆ ಕೈಮರದ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಹಮ್ಮಿಕೊಂಡಿರುವ ಯೋಜನೆ ಆಧರಿಸಿ ಮುಂದಿನ ದಿನಮಾನಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ವಿಶದವಾಗಿ ಪ್ರಸ್ತಾಪಿಸಿದ್ದಾರೆ. ಇದರ ಜೊತೆಗೇನೆ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಪಾಲನೆಯಲ್ಲಾಗುತ್ತಿರುವ ಅನ್ಯಾಯದ ಬಗ್ಗೆ ನೇರವಾಗಿ ಹಾಗೂ ಖಚಿತವಾಗಿ ಅಂಕಿಅಂಶಗಳ ಸಮೇತವಾಗಿ ಮುಂದಿಟ್ಟಿರ್ತಾರೆ. ರಾಜ್ಯಪಾಲರು ಪ್ರಸ್ತಾಪಿಸಿರುವ ಅಂಶಗಳಲ್ಲಿ ಈ ಅಂಶಗಳಲ್ಲಿ ಯಾವುದೂ ಸತ್ಯಕ್ಕೆ ದೂರವಾಗಿಲ್ಲ. ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುವ 100 ರೂಪಾಯಿ ತೆರಿಗೆಯಲ್ಲಿ ಬರೀ 12 ರೂಪಾಯಿ ಮಾತ್ರ ಈ ರಾಜ್ಯಕ್ಕೆ ವಾಪಸ್ ಬರುತ್ತೆ. ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವಂಥ ರಾಜ್ಯ, 4,30,000 ಕೋಟಿ. ಮಹಾರಾಷ್ಟ್ರದ ನಂತರ ಕರ್ನಾಟಕ. ಆದರೆ ನಮಗೆ ಬರುವಂಥದ್ದು ಬರೀ 50,000 ಕೋಟಿ. ಈ ಕೇಂದ್ರ ಸರ್ಕಾರದ ಕ್ರಮ ಹೇಗಿದೆ ಅಂದರೆ, ಇದೇ ಉತ್ತರದ ರಾಜ್ಯಗಳಿಗೆ 100 ರೂಪಾಯಿಗೆ 300 ರೂಪಾಯಿ 350 ರೂಪಾಯಿವರೆಗೂ ಹೋಗುತ್ತೆ, 900 ರೂಪಾಯಿವರೆಗೂ ಹೋಗುತ್ತೆ. ಈ ಮುಖ ನೋಡಿ ಮಣೆ ಹಾಕುವಂಥದ್ದಾಗಬಾರ್ದು, ಗುಣ ನೋಡಿ ಮಣೆ ಹಾಕುವಂಥದ್ದಾಗಬೇಕು. ನಮ್ಮ ಸರ್ಕಾರ ಇಷ್ಟು ನಾವು ದುಡ್ಡು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ನಾವು ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳಲ್ಲ. ಇದರ ಬಗ್ಗೆ ತಮಗೆಲ್ಲ ಗೊತ್ತಿರ್ಬೋದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಸೇರಿ ನಾವು ದಿಲ್ಲಿನಲ್ಲಿ ಕೂಡ ಹೋಗಿ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಅವ್ರಿಗೊಂದು ಹೇಳಿ ಬಂದಿದ್ದೀವಿ. ಇದು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಕೇಂದ್ರ ಸರ್ಕಾರದಿಂದ ನಮಗೆ 1,87,000 ಕೋಟಿ ಅನ್ಯಾಯ ಆಗಿದೆ. ಇದನ್ನು ದಯವಿಟ್ಟು ಸರಿ ಮಾಡಿಕೊಡಿ. ಆಮೇಲೆ ನಮ್ಮ ಹಣಕಾಸು ಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದವರೇ, ಅವ್ರಿಗೂ ಹೋಗಿ ಅಮ್ಮ ತಾಯಿ ಇದನ್ನು ಮಾಡಿಕೊಡು ಅಂತೇಳಿ ಮುಖ್ಯಮಂತ್ರಿಗಳು ಅಲ್ಲಿಂದಾನೇ ವೇದಿಕೆಯಿಂದ ಅವ್ರನ್ನೂ ಕೇಳ್ಕೊಂಡಿದ್ದಾರೆ. ಆದರೆ ಕಣ್ಣು ಕಿವಿ ಇಲ್ಲದ ಈ ಕೇಂದ್ರ ಸರ್ಕಾರ ಯಾವುದಕ್ಕೂ ನಾರಾಯಣ ಸ್ವಾಮಿ ಸರಿ ನಿಮ್ದೇ ಸರ್ಕಾರ ನೀತಿ ಆಯೋಗ ಮಾಡಿ ನಿಮ್ಮ ಸರ್ಕಾರ ಅಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಕಣ್ಣು ಕಿವಿ ತಲೆ ಮೂಗು ನಿಮಗೆ ಯೋಗ್ಯತೆ ಇಲ್ಲ. ಮಾನ ಮರ್ಯಾದೆ ಕೇಂದ್ರೀಕರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಕಣ್ಣು ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರದಿಂದ ಕೇಂದ್ರ ಸರ್ಕಾರದಿಂದ ಒಂದು ತಡೀರಿ. ಏನ್ ಸಂಸ್ಕಾರ ನಿಮ್ಮಂತ ಸಂಸ್ಕಾರ ನೋಡ್ರಿ, ಸಂಸ್ಕಾರ ಅಂದ್ರೆ ಏನು ಅಂತ ಹೇಳಕ್ಕೆ ಬಿಡೋದಲ್ಲ. ಬದುಕ್ತಾ ಇದ್ದೀವಿ. ಮತ್ತೆ ಗುಂಡಿಗೆ ಹೋಗ್ತೀನಿ ಅಂದ್ರೆ ಏನು? ಒಬ್ರು ಯಾರೋ ಕಂಪ್ಲೇಂಟ್ ಗುಂಡಿಗೆ ಹೋಗ್ತೀನಿ ಅಂದ್ರೆ ಏನಂತ ಅದಕ್ಕೆ? ಗುಂಡಿಗೆ ಹೋಗ್ತೀನಿ ಅಂದ್ರೆ ಏನಂತ? ನಾ ಹೇಳಕ್ಕೆ ಬಿಡೋಲ್ಲ ನೀವು. ನಾ ಹೇಳುದ ಕೇಳೋದು. ನಾ ಹೇಳುದ ಕೇಳಿ ನಾ ಹೇಳ್ಬಿಟ್ಟ. ಒಂದ್ ನಿಮಿಷ ವೆಂಕಟೇಶ್ ಒಂದ್ ನಿಮಿಷ ನೀವು ಕೊಡಿ. ವೆಂಕಟೇಶ್, ನೀವು ಭಾಷಣ ಮಾಡುವಾಗ ರಾಜ್ಯಪಾಲರ ಬಗ್ಗೆ ಮಾತಾಡ್ರಿ. ನೋಡು ಸುಮ್ಮನೆ ಗದ್ದಲ ಎಬ್ಸೋದು ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಒಂದ್ ನಿಮಿಷ
ಮಾನ ಮರ್ಯಾದೆ ಈಗ ಪ್ರಶ್ನೆ ಬರಂಗಿಲ್ಲ, ಅದು ಮಾನ ಮರ್ಯಾದೆ ಪ್ರಶ್ನೆ. ನೀವು ಏನು ಅದೇನು ಅನ್ಪಾರ್ಲಿಮೆಂಟರಿ ಸ್ಕ್ರೂ ಹಾಕಬೇಕಿನ್ ಮೇಲೆ. ಅನ್ಪಾರ್ಲಿಮೆಂಟರಿ ಆದ್ರೆ ನೀವು ತೆಗೆದಾಕಿ. ಅಲ್ಲ, ಒಂದ್ ನಿಮಿಷ ನೀವು ತೆಗಿತಾ ಇರ್ಬೇಕಾ? ಯಾವ ಸಭಾಧ್ಯಕ್ಷರೇ, ಒಂದ್ ನಿಮಿಷ. ಸಭಾಧ್ಯಕ್ಷರೇ, ಸದನಕ್ಕೆ ಬಂದಿರ್ತಕ್ಕಂಥ ಸದಸ್ಯರು ಕರ್ನಾಟಕ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಹೇಳಿ. ಅದನ್ನ ಹೇಳುವಾಗ ಏನಂತ ಹೇಳ್ಬೇಕಾಗುತ್ತೆ? ಮಾನ ಮರ್ಯಾದೆ ಇಲ್ಲದವ್ರು ಅಂತ ಹೇಳ್ಬೇಕಾಗುತ್ತಾ? ಮಾನ ಮರ್ಯಾದೆ ಇಲ್ಲದವ್ರು ಹೇಳ್ಬೇಕಾಗುತ್ತೆ ಸದನಕ್ಕೆ. ನಿಮ್ಮ ಮಾತ್ರ ಮರ್ಯಾದೆ ಇರುವುದಾ? ಮಾನ ಮರ್ಯಾದೆ ನಿಮ್ಗೆ ನಿಮ್ಮ ನೀವು ಮಾತಾಡ್ತೀರಾ? ನಿನ್ನೆ ತಾನೇ ಪೇಪರ್ ಅಲ್ಲಿ ಬಂದಿದೆ, ಬಂದಿದೆ. ಬಂದಿರೋದು ನಾವು ಮಾತಾಡ್ಲಿಕ್ಕೆ ರಾಜ್ಯಕ್ಕೆ ಮಲತಾಯಿ ಧೋರಣೆ ಆಗಿರುವಾಗ ನಾವು ಹೇಳಬೇಕಾಗುತ್ತೆ. ಹೇಳಲಿಕ್ಕೆ ಯಾವ ರೀತಿ ಶಬ್ದ ಬಳಸಿ ಹೇಳಿ, ಶಬ್ದ ಬಳಸೋದು ಅವರೊಬ್ಬರೇ ಜವಾಬ್ದಾರಿ ಇದ್ದಾರ? ರವಿ ನೋಡಿ, ಒಂದ್ ನಿಮಿಷ ಕೇಳಿ, ತಾಳ್ಮೆ ಇರಲಿ, ತಾಳ್ಮೆ. ಒಂದ್ ನಿಮಿಷ ಇವರೇ ಹೇಳ್ಬೇಕಾದ್ರೆ ರೀತಿ ನಾನು ಹೇಳ್ತೀನಿ ಕೇಳಿ. ನಿಮ್ಮ ನರೇಂದ್ರ ನಾರಾಯಣ ಸ್ವಾಮಿ, ಹೇಳಿದ್ದಾರೆ ಅಂತ ನಾರಾಯಣ ಸ್ವಾಮಿ ಹೇಳೇನು ಸಭಾ ಇವರೇ ಹೇಳ್ಬೇಕಾ? ಹರಿಪ್ರಸಾದ್ ಹೇಳ್ಬೇಕಾ? ಹೇಳಿ. ಹರಿಪ್ರಸಾದ್ ಹರಿಪ್ರಸಾದ್ ನರೇಂದ್ರ ಮೋದಿ ಅವರು ಹರಿಪ್ರಸಾದ್ ಹೇಳ್ಬೇಕಾ? ಹರಿಪ್ರಸಾದ್ ಅವಕಾಶ ಕೊಟ್ಟಿದ್ದಾರೆ, ಹೇಳಿ. ಒಂದ್ ನಿಮಿಷ ಹೇಳ್ತೀನಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಏನಂತ ಒಂದ್ ನಿಮಿಷ ಹೇಳಿದ್ರು? ನಾ ಹೇಳ್ತೀನಿ, ಒಂದ್ ನಿಮಿಷ ನೋಡಿ. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ, ಬಟ್ ಇಟ್ ಇಸ್ ನಾಟ್ ಗುಡ್ ಟೇಸ್ಟ್, ತಿಳ್ಕೋಬೇಕು. ಈಗ ಗುಡ್ ಟೇಸ್ಟ್ ಇಸ್ ಫೈನ್ ಸಭಾಧ್ಯಕ್ಷರೇ. ಅಲ್ಲಿ. ಅನ್ಪಾರ್ಲಿಮೆಂಟ್ ಆದ್ರೆ ನೀವು ಕಡತದಿಂದ ನಾ ತೆಗೀರಿ. ಹೇಳಿದ್ನಲ್ಲ ನಿಮಗೆ. ಕರ್ನಾಟಕ ರಾಜ್ಯದ ಜನತೆಗೆ ಮೋಸ ಮಾಡುವಾಗ ನಾವು ಮಾನ ಮರ್ಯಾದೆ ಇದೆ ಅಂತ ಕೇಳಿ ಇನ್ನೇನ್ ಕೇಳ್ಬೇಕು ಹೇಳಿ? ತಾವ್ ಹೇಳಿ. 100 ರೂಪಾಯಿಗೆ ನೋಡಿ, ಇದೇ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಹೇಳಿದ್ರು ಸಭಾಧ್ಯಕ್ಷರ? ಇದೇ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಮೌನಿ ನಾವು ಹೇಳ್ಬೇಕಾಗುತ್ತೆ. ಮೋಸ ಆಗಿದ್ದು ಒಂದ್ ನಿಮಿಷ ನಮ್ಮ ಸದಸ್ಯರು ಹೇಳಿರ್ತಕ್ಕಂಥದ್ದು ಹೇಳಿ ಮುಗಿಸಿಲ್ಲ ನೋಡಿ, ನಾ ಹೇಳಿ ಮುಗಿಸಿದ್ದೀನಿ. ಇಟ್ ಇಸ್ ನಾಟ್ ಗುಡ್ ಟೇಸ್ಟ್, ಅಂಥವೆಲ್ಲ ಮಾತಾಡೋದು ಬೇಡ ಅಂತ ಹೇಳಿದ್ದೀನಿ. ಆಮೇಲೆ ಯಾರೇ ಇರಲಿ, ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಅವ್ರು ಪ್ರಧಾನಮಂತ್ರಿಗೆ ಏನು ಗೌರವ ಕೊಡ್ಬೇಕು ಎಲ್ಲ ಸಂಬಂಧ. ಒಂದು ನಿಮಿಷ ಅಮ್ಮ, ಎಲ್ಲರೂ ನೋಡಿ, ಅವ್ರ ವ್ಯಕ್ತಿ ಅಲ್ಲ, ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿ, ಎಲ್ಲರಿಗೂ ಪ್ರಧಾನಮಂತ್ರಿಗಳು, ಅವ್ರಿಗೆ ಗೌರವ ಕೊಡೋದು ನಾವೆಲ್ಲರೂ ಕಲಿಬೇಕು. ದಯಮಾಡಿ ಅವ್ರು ಯಾರು ಸಭಾಧ್ಯಕ್ಷರೇ ಅಲ್ಲ, ನಿಮಗೆ ಹೇಳಿಲ್ಲ. ಅವ್ರು ಹೇಳಿಲ್ಲ ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಅಂತ ಹೇಳಿ. ಆಯ್ತು, ಈಗ ಅದನ್ನ ಅವ್ರು ಪ್ರಧಾನಮಂತ್ರಿಗೆ ಹೇಳಿಲ್ಲ, ನೀವು ಬೇಕಾದ್ರೆ ಅದನ್ನ ಹೇಳಿ ಅಂದ್ರೆ ಅದನ್ನು ಹೇಳ್ತೀವಿ. ನೋಡಿ, ಹೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಬರಬೇಕಾಗಿರ್ತಕ್ಕಂಥ ಹಣ ಏನು ಕೊಡ್ಬೇಕಾಗಿತ್ತು. ಸರ್ ಒಂದೇ ನಿಮಿಷ ಸರ್, 1000 ಸುಳ್ಳು ಹೇಳಿ ಸುಳ್ಳನ್ನೇ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್. ನಾನು ಒಂದೇ ನಿಮಿಷ ನೋಡಿ, ಒಂದ್ ನಿಮಿಷ ರೇ ಸಭಾನಾಯಕರೇ, ಒಂದ್ ನಿಮಿಷ ರೇ ಸಭಾನಾಯಕರೇ. ನೋಡಿ, ನಾ ಪೂಜಾರಿ ಅವ್ರಿಗೆ ಮಾತಾಡಕ್ ಕೊಟ್ಟಿನಿ, ಮಾತಾಡ್ಲಿ, ನೀವು ಮಾತಾಡಿ. ಪೂಜಾರಿ ಅವ್ರಿಗೆ ಮಾತಾಡಕ್ ಕೊಟ್ಟಿನಿ, ಮಾತಾಡ್ಲಿ, ನೀವು ಮಾತಾಡಿ, ಮಾತಾಡಕ್ ಕೊಡ್ತೀನಿ. ದಯಮಾಡಿ ಅಲ್ಲಲ್ಲಿ ಏನ್ ನೀವೆಲ್ಲ ಹೆಂಗ್ ಸದನ ನಡೆಸಿರ, ಮಾತಾಡಿ, ಯಾರು ಮಾತಾಡ್ಬೇಡಿ. ಪ್ರಯೋಗ ಮಾಡಬಹುದಾ? ಅದು ಮಾಡಿ ಸತ್ಯಕ್ಕೆ ದೂರ, ಸುಳ್ಳು ಮಾಡಂಗಿಲ್ಲ, ಕರ್ತದಲ್ಲಿ ಬರಂಗಿಲ್ಲ. ಅನ್ಪಾರ್ಲಿಮೆಂಟರಿ ಸುಳ್ಳು ಅಂತಕ್ಕಂಥ ಅನ್ಪಾರ್ಲಿಮೆಂಟರಿ. ಸಭಾಧ್ಯಕ್ಷರೇ, ನಮ್ಮ ಪ್ರಧಾನಮಂತ್ರಿ ಹೇಳೋ ಸುಳ್ಳು, ನಿಮ್ಮ ಬಿಜೆಪಿ ಸುಳ್ಳು, ನೀವು ಹೇಳೋದೇ ಸುಳ್ಳು, ನಿಮಗೆ ಬರೋದೇ ಸುಳ್ಳು, ನೀವು ಹೇಳೋದೇ ಸುಳ್ಳು, ನೀವು ಬರೋದೇ ಸುಳ್ಳು. ಬಿಜೆಪಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ನಿಮ್ಮ ಸರ್ಕಾರ. ನೀವು ಮಾಡಿರ್ತಕ್ಕಂಥ ನೀವು ಪ್ರತಿಫಲ ಕರ್ನಾಟಕದಲ್ಲಿ ಇನ್ನು ಬುದ್ಧಿ ಬಂದಿಲ್ಲ. ಸಭಾಧ್ಯಕ್ಷರೇ,
ಬುದ್ಧಿ ಬಂದ ಜನರು ತೀರ್ಮಾನ ಮಾಡಿದ್ರು. ನೀವು ಸುಳ್ಳು ಹೇಳ್ತಾ ಇದ್ರಿ ಅಂತೇಳಿ ನೀವು ಸುಳ್ಳು ಹೇಳಿದ್ರಿ ಪದೇ ಪದೇ ಅಂತೇಳಿ ಜನರು ತೀರ್ಮಾನ ಮಾಡಿದ್ರು. ಅದಕ್ಕೆ ನಿಮಗೆ ಬುದ್ಧಿ ಕಲಿಸಿದ್ರು. ತೀರ್ಮಾನ ಮಾಡಿ ನಿಮಗೆ ಆಲ್ರೆಡಿ ಬುದ್ಧಿ ಕಲಿಸ್ತಾ ಸುಳ್ಳು ಹೇಳಿದ್ರು ಬುದ್ಧಿ ಕಲಿಸಿದ್ದು. ಸುಳ್ಳು ಹೇಳಿದ್ರು ಬುದ್ಧಿ ಕಲಿಸಿದ್ದು. ನಿಮಗೆ ಬುದ್ಧಿ ಬಂದಿಲ್ಲ. ಸುಳ್ಳು ಹೇಳಿ ಬುದ್ಧಿ ಕಲಿಸಿದ್ರು ನಿಮಗೆ. ಬಸವರಾಜ್ ಅವರ ನೀವು ಸಭಾನಾಯಕರು ಅವರು ವಿರೋಧ ಪಕ್ಷ ನಾಯಕರಲ್ಲ ಸರ್. ಇರ್ಲಿ, ಅವರು ನಾಯಕರು ನೀವು ನಾಯಕರು, ಇಬ್ರು ನಾಯಕರು ಸರಿಯಾಗಿ ಮಾತಾಡ್ತಾರೆ ನೋಡಿ. ಒಂದ್ ನಿಮಿಷ ರೀ ತಡೀರಿ. ಸುಳ್ಳನ್ನ ಕಡತನ ತೆಗೀರಿ, ಸತ್ಯಕ್ಕೆ ದೂರವಾದ ಮಾತಂತ ಹೇಳಿ ಸುಳ್ಳು ಅಂತ ಯಾರು ಮಾತಾಡ ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತ ಮಾತಾಡ್ತಾರೆ. ಈ ತೆರಿಗೆಯನ್ನ ಕರ್ನಾಟಕಕ್ಕೆ ಕೊಟ್ಟಿಲ್ಲ, ತಾರತಮ್ಯ ಮಾಡಿದೆ ಅಂತ ನೀವು ಹೇಳ್ತೀರಿ. ತೆರಿಗೆ ಅಧಿಕೃತವಾದ ಮಾಹಿತಿಯಲ್ಲಿ ನಿಮ್ಗೆ ಹೇಳ್ತೇನೆ, ಅಲ್ಲದೆ ಇದ್ರೆ ನೀವು ಕ್ಲಾರಿಫಿಕೇಶನ್ ಮಾಡಿ. 2004ರಿಂದ 2014ರವರೆಗೆ UPA ಸರ್ಕಾರ ಇರುವಾಗ ತೆರಿಗೆ ನಿಮಿಷ ಅಲ್ಲ, ಅವ್ರು ಮಾತಾಡುವಾಗ ಹೇಳ್ಬೋದಲ್ಲ. ಈಗ ಅವ್ರು ಮಾತಾಡ್ತಾ ಮಧ್ಯಪ್ರವೇಶ ಮಾಡಿ. ಅಲ್ಲ, ಕೇಂದ್ರ ಮಂತ್ರಿಗಳವರು ಸರಿ ಇಲ್ಲ. ಉತ್ತರ ಹೇಳ್ಬೇಡಿ, ಒಂದ್ ನಿಮಿಷ ನೋಡಿ. ಒಂದ್ ನಿಮಿಷ ಕೇಳಿ. ವಿರೋಧ ಪಕ್ಷ ನಾಯಕರು ನಿಮಗೆ ಅಧಿಕಾರ ಇರ್ತದೆ ಕೇಳಕ್ಕೆ, ಕ್ಲಾರಿಫಿಕೇಶನ್ ಕೇಳಿ ನೀವು ಸಂಖ್ಯೆ ಆರೋಪ ಮಾಡುವಾಗ ಹೇಳಿ ಅವ್ರು ಆಮೇಲೆ ಹೇಳಿ. ಸಭಾಧ್ಯಕ್ಷರೇ, ಈಗ ನೆಕ್ಸ್ಟ್ ನೀವೇ ಇದ್ದೀರಿ ಮಾತಾಡಕ್ಕೆ, ಅವಾಗ ಹೇಳಿ. ಸಭಾಧ್ಯಕ್ಷರೇ, ಈ ಸದನದ ಪರಂಪರೆ ನಾವು ರನ್ನಿಂಗ್ ಕಾಮೆಂಟ್ರಿ ಮಾಡಕ್ಕಾಗೋದಿಲ್ಲ. ಭಾಷಣ ಮಾಡ್ತಾ ಇರುವಾಗ ಒಂದೊಂದು ಪದಕ್ಕೂ ನಾವು ರನ್ನಿಂಗ್ ಕಾಮೆಂಟ್ರಿ ಮಾಡಕ್ ಹೋದ್ರೆ ಭಾಷಣ ಆಗೋದಿಲ್ಲ. ಅವ್ರು ಭಾಷಣ ಮಾಡಿದ್ಮೇಲೆ ಅವ್ರ ವಿರುದ್ಧ ಎಷ್ಟು ಬೇಕಾದ್ರೆ ಹೇಳಿ ನಾವು ಕೇಳ್ತೀವಿ. ಪೂಜಾರಿ ಬರ್ದಿಟ್ಕೊಳ್ಳಿ. ಅಲ್ಲ ಪರವಾಗಿಲ್ಲ, ನೀವೀಗ ಬೇಡ ಅಂತ ಹೇಳಿ ನಾನು ನಿಲ್ಲಿಸ್ತೇನೆ. ಬರ್ದಿಟ್ಕೊಳ್ಳಿ, ನೀವು ಬೇಡ ಮಾತಾಡೋ ಹೇಳಿ. ಕ್ಲಾರಿಫಿಕೇಶನ್ ಕೇಳಿ. ಪೀಠ ಬೇಡ ಅಂತ ಹೇಳಿ. ಕ್ಲಾರಿಫಿಕೇಶನ್ ಇಲ್ಲ, ಕ್ಲಾರಿಫಿಕೇಶನ್ ಬೇಡ. ಅವ್ರು ಹೇಳಿ ಆರೋಪಗಳು ನಿರಾಧಾರ ಅಂತ ಹೇಳಿ ಅದಕ್ಕೆ ಸಾಕ್ಷಿಗಳು ಕೊಡ್ಲಿ, ನಾವು ಕೇಳ್ತೀವಿ. ನಮ್ಗೆ ಅವ್ರದ್ದು ಇದು ಬೇಕಾಗಿಲ್ಲ. ನಾವು ಮಾಡಿರ್ತಕ್ಕಂಥ ಆರೋಪ ನಿರಾಧಾರ ಅಂತ ಹೇಳಿ ಅವ್ರ ಸಂಪೂರ್ಣ ಭಾಷಣ ನಾವು ಕೇಳ್ತೀವಿ. ಮಧ್ಯದಲ್ಲಿ ರನ್ನಿಂಗ್ ಕಾಮೆಂಟ್ರಿ ಬೇಕಾಗಿಲ್ಲ. ಕೂಡಿ. ಈಗ ಬೇಡ, ಈಗ ತಾವು ಪೀಠದಿಂದ ಬೇಡ ಅಂತ ಹೇಳಿದ್ರೆ ನಾನು ನಿಲ್ತೇನೆ. ಮಾತಾಡುವಾಗ ಆದ್ರೆ ನೀವು ಮಾತಾಡೋ ಹೇಳಿ. ಕ್ಲಾರಿಫಿಕೇಶನ್ ಅಂದ್ರೆ ಅದು ಯಾವ್ದು ಬೇಡ, ನೀವು ಪೀಠದಿಂದ ಬೇಡ ಅಂತ ಹೇಳಿ ನಾನು ನಿಲ್ಲಿಸ್ತೇನೆ. ಅಲ್ಲ, ಬೇಡ ಅಂತ ಪೀಠಕ್ಕೆ ಮಾಡೋದು ಬೇಡ ಅಂತ ನೀವು ಹೇಳಿದ್ರೆ ನೀವು ಆದೇಶ ಪೀಠದಿಂದ ನೀವು ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಕೇಳಿ. ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಕೇಳಿ, ಸ್ವಲ್ಪ ತಾವು ಹೇಳ್ತೀವಿ. ಈಗ ಪೀಠಕ್ಕೆ ಯಾರು ಸಹ ನಿರ್ದೇಶನ ಕೊಡಕ್ಕಾಗೋದಿಲ್ಲ. ಆದ್ರಿಂದ ದಯವಿಟ್ಟು ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳಿ, ನಾವು ಒಪ್ಕೊಳ್ತೀವಿ. ಆದ್ರೆ ಸಭಾಧ್ಯಕ್ಷರೇ, ಈಗ ಅವ್ರೇನು ವಿರೋಧ ಅವ್ರೇನು ಮಂತ್ರಿ ಅಲ್ಲ, ಕ್ಲಾರಿಫಿಕೇಶನ್ ಅವ್ರೇನ್ ಕೊಡ್ತಾರೆ ಅದು ನಿರಾಧಾರ ಅಂತ ಹೇಳಿ ಬೇಕಾದ್ರೆ ಅವ್ರ ಭಾಷಣದಲ್ಲಿ ನಾವು ಕೇಳ್ತೀವಿ. ನಾನು ಮಂತ್ರಿ ಅಲ್ಲ ಅಂತ ನಂಗೆ ಗೊತ್ತು, ನಂಗೆ ಹರಿಪ್ರಸಾದ್ ಮಂತ್ರಿ ಆಗ್ಬೇಕಂತ ಆಸೆ ಉಂಟು. ಆದ್ರಿಂದ ನಂದು ನನ್ನ ಜೀವನದಲ್ಲಿ ಮಂತ್ರಿ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ ರಾಜಕಾರಣಕ್ಕೆ ಬಂದಿಲ್ಲ. ನಾನು ನಿಮ್ಮಂತ ಬಹಳಷ್ಟು ಜನಕ್ಕೆ ಮಂತ್ರಿಗಳು ಮಾಡಿದ್ದೀನಿ, ಇಳಿಸು ಹಾಗಲ್ಲ. ಈಗ ಸಭಾಪತಿ ರವಿಕುಮಾರ್ ಈಗ ಅಜೆಂಡಾ ಇಟ್ಕೊಂಡು ಬಂದಿಲ್ಲ. ನಾನು ಅಜೆಂಡಾ ಇಟ್ಕೊಂಡು ಬಂದಿರೋದೇ ಬೇರೆ, ತೋರಿಸ್ತೀನಿ. ಮಂತ್ರಿ ಮಾಡಬೇಕಾಗಿತ್ತು, ಅದು ಬೇಕಾಗಿಲ್ಲ. ನಮ್ಮ ಪಾರ್ಟಿನಲ್ಲಿ ನಿಮ್ಮ ಪಾರ್ಟಿಗಿನ ದೊಡ್ಡ ಶಿಸ್ತಿದೆ, ನಾವು ನಡ್ಸ್ಕೊಂಡು ಹೋಗ್ತೀವಿ. ನೀವು ಮಂತ್ರಿ ಬೇಕಾಗಿತ್ತು. ಚೀಫ್ ವಿಪ್ ಆಗಿಲ್ಲ, ನೀವು ಚೀಫ್ ವಿಪ್ ಮಾಡೋದಿಲ್ಲ. ಅವರು ಚೀಫ್ ವಿಪ್ ಮಾಡೋದಿಲ್ಲ. ನೀವು ಬಂದಿರೋದೇ ಬೇರೆ ಪಾರ್ಟಿಯಿಂದ. ಅವ್ರು ನಿಮ್ಗೆ ಚೀಫ್ ವಿಪ್ ಮಾಡ್ತಾರೆ. ಅವ್ರಿಗೆ ಪಕ್ಕ ಬೇಕು, ಅವ್ರಿಗೆ ಸುಮ್ಮನೆ. ಸಭಾಪತಿ ಅವರೇ, ಹರಿಪ್ರಸಾದ್ರು ನನ್ನಂತ ಎಷ್ಟೋ ಜನ ಮಂತ್ರಿ ಮಾಡಿದ್ದಾರೆ ಅನ್ನೋದನ್ನು ನಾನು ಗೌರವದಿಂದ ಸ್ವೀಕಾರ ಮಾಡ್ತೇನೆ. ನನಗೆ ಆಸೆ ಇರುವುದು, ನನ್ನಂತ 100 ಜನರು ಮಂತ್ರಿಯಾಗಿ ಮಾಡಿದಂತ ಒಬ್ಬ ಶಕ್ತಿಗೆ, ಒಂದು ವ್ಯಕ್ತಿಗೆ ತಾವು ಮಂತ್ರಿ ಆಗ್ಲಿಕ್ಕಿಲ್ಲ ಅಂತ ನೋವು ನನಗೆ. ಆ ನೋವು ಮಾತ್ರ ಹಂಚಿಕೊಂಡೆ ಅಷ್ಟೇ.
ತಾವು ಮುಖ್ಯ ಸ್ವಾಮಿ. ಶಕ್ತಿ ಇಲ್ಲಲ್ಲ ಅಂತ ನೋವು ನನಗೆ. ಪೂಜಾರಿ ಅದ್ ಯಾವ ಪ್ರೀತಿ ಹೇಳ್ಬಿಡಿ ಅಂತ ಹೋಗ್ಲಿ. ಅದ್ ಯಾವ ನೋವು ಯಾವ ಇದು ಪ್ರೀತಿ ಯಾವ ಅಂತ ಹೇಳಿ. ಪ್ರೀತಿ ನೋವು ಅನ್ನೋದು ನಮ್ಗೆ ಗೊತ್ತಿದೆ. ಇದು ಕನ್ನಡದಲ್ಲಿ ಯಾವ್ದೋ ಗಾದೆ ಇದೆ ಅಂತ ಹೇಳ್ಬೇಕಾಗುತ್ತೆ. ಅದು ಬೇಡ ಅಷ್ಟೇ. ಅಲ್ಲ ನಿಮ್ ನೋವಂತೂ ನಮ್ಮೆಲ್ಲರಿಗೂ ಅರ್ಥ ಆಗಲ್ಲ. ಏನಂದ್ರೆ ನಿಮ್ ನೋವಂತೂ ನಮ್ಮೆಲ್ಲರಿಗೂ ಅರ್ಥ ಆಗಲ್ಲ. ನಾವು ನೋವು ಯಾವತ್ತು ಪಡೆದೇ ಇಲ್ಲ. ಖಂಡಿತ ನಿಮ್ ನೋವು ನಮಗೆ ಕೇಳಿ ಕೇಳಿ ನೋವು ಪಡೆದವನೇ ಅಲ್ಲ ನಾನು. ಅದಕ್ಕೆ ಹಂಗಿರೋದು. ಇಲ್ಲ ನಾಡಿಗೆ ಅರ್ಥ ಆಗಿದೆ, ನಮ್ಗೆಲ್ಲರಿಗೂ ಅರ್ಥ ಆಗಿದೆ. ಬಟ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಅರ್ಥ ಆಗಿದೆ. ನೀವು ನಾನು ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾವು ಹುಟ್ಟದಾಗಿಂದ ನಿಮ್ ಸಂಘಟನೆಗಳ ವಿರುದ್ಧ ಬಂದಿದ್ದೀನಿ. ನಾವು ಅಲ್ಲಲ್ಲ. ಹುಟ್ಟದಾಗಿಂದ ನಿಮ್ ಸಂಘಟನೆಗಳ ವಿರುದ್ಧ ಹರಿಪ್ರಸಾದ್. ಬಂದಿದ್ದೀನಿ. ಸಾಯೋವರೆಗೂ ಸಹ ಇರ್ತೀನಿ. ಅದನ್ನ ಹರಿಪ್ರಸಾದ್ ಯೋಚನೆ ಅವರೇ. ಮಾಡಬೇಡಿ. ಒಬ್ಬೊಬ್ಬರೇ ಅದನ್ನ ನೀವ್ ಹೇಳಲೇಬೇಕು. ಒಬ್ಬೊಬ್ಬರು ಈ ರೀತಿ ಚೆನ್ನಾಗಿ ಮಾತಾಡ್ರಿ ಅಂದ್ರೆ ಸರಿ ಆಗ್ತಿದೆ. ಮಾತಾಡಿ. ಸನ್ಮಾನ್ಯ ಸಭಾಪತಿಗಳೇ, ಜನಗಳ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಲು ಉದಾರ ಹೃದಯದಿಂದ ಅವಕಾಶ ಕಲ್ಪಿಸುತ್ತಿರುವ ತಮ್ಮ ಕ್ರಮಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಮೂಲಕ ದೊರೆಯುವ ಈ ಕಾಲಾವಕಾಶವನ್ನು ಸಾರ್ಥಕವಾಗಿ ಜನತೆಗೆ ಅನುಕೂಲಗಳನ್ನು ಕಲ್ಪಿಸುವ ಜೊತೆಗೆ ಆಡಳಿತದಲ್ಲಿ ತಲೆದೂರಬಹುದಾದ ಒಳಕಿಂಡಿಗಳ ಉದಾಹರಣೆಗೆ ಅನುಭವಜನ್ಯ ಸಲಹೆ ಸೂಚನೆಗಳನ್ನು ಕೊಡುವುದು ಕೂಡ ನಿಜಕ್ಕೂ ಒಂದು ರೀತಿಯಲ್ಲಿ ದೇವರು ಕೊಟ್ಟ ವರ. ಜನತಂತ್ರದಲ್ಲಿ ಜನರೇ ದೇವರು. ಜನರ ಆಶೀರ್ವಾದ ಪಡೆದ ರಾಜಕೀಯ ಪಕ್ಷ ಹಾಗೂ ಮುಖಂಡರ ಮೂಲಕ ಪ್ರಾಪ್ತವಾಗುವ ಈ ವರ ಬಳಸಿದರೆ ಎಚ್ಚರದಿಂದ ಬಳಸಬೇಕು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ರಾಜ್ಯಪಾಲರ ಕೈಲಿ ಏನು ಕೇಂದ್ರ ಸರ್ಕಾರದಿಂದ ತೊಂದರೆ ಆಗಿದೆ ಅಂತ ಇದರಲ್ಲಿ ಹೇಳಿದ್ದೀವಿ, ಅದನ್ನು ಹೇಳ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ನಾರಾಯಣ ಸ್ವಾಮಿ ಎದ್ದು ಏನೋ ಮಾತಾಡ್ದ, ಅದಕ್ಕೆ ನಾನು ಮಾತಾಡದೆ ಬಿಟ್ಟರೆ ನಾನು ಪ್ರಧಾನಮಂತ್ರಿಗಳ ವಿರುದ್ಧವಾಗಲಿ ಯಾರೊಬ್ಬರ ವಿರುದ್ಧವಾಗಿ ಮಾತಾಡಲಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಾವೇನು ಹೇಳ್ಸಿದ್ದೀವಿ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಇಲ್ಲದೆ ಇರೋದು, ಈ ಪುಸ್ತಕದಲ್ಲಿ ಪ್ರಿಂಟ್ ಇಲ್ಲದೆ ಇರೋದನ್ನು ನಾನು ಯಾವ ಸಬ್ಜೆಕ್ಟ್ ಹೇಳೋದಿಲ್ಲ. ಇದರಲ್ಲಿ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ನಮ್ಗೆ ಅನುಕೂಲ ಮಾಡಿಕೊಡಿ. ನಾವು ಇದ್ರ ಬಗ್ಗೆ ಹೋಗಿ ಡೆಲ್ಲಿನಲ್ಲಿ ಹೋಗಿ ನಾವು ಒಂದೇನು ಈ ಕಹಳೆ ಊದಿದ್ವಿ, ಬೇರೆ ರಾಜ್ಯಗಳಿಗೆಲ್ಲ ಇದಕ್ಕೊಂದು ಶಕ್ತಿ ಬಂದಂತಾಯಿತು. ಅವ್ರಿಗಾಗಿರೋ ಅನ್ಯಾಯನೇ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು. ಅದು ಸರಿಯೋ ತಪ್ಪೋ ಅವ್ರವ್ರಿಗೆ ಬಿಟ್ಟಿದ್ದು ವಿವೇಚನೆ. ಯಾಕೆಂದರೆ ನಾವೇನನ್ನು ಹೇಳೋಕೆ ಹೋದರೆ ಇವರು ಅವ್ರದ್ದೇ ಸರಿ ಅಂತಾರೆ. ನಮ್ಮಲ್ಲಿ 27 ಜನ ಹೋಗಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಆಮೇಲೆ ನಾವು ಅವ್ರನ್ನೂ ಕರೆದಿದ್ವಿ. ಕೇಂದ್ರ ಹಣಕಾಸು ಮಂತ್ರಿಗಳನ್ನ ಕೂಡ ಸಿದ್ದರಾಮಯ್ಯನವ್ರ ಪತ್ರ ಬರೆದು ತಾವು ಬಂದು ನಮ್ಮ ಜೊತೆಗೆ ಬನ್ನಿ ಅಂತ ಕರೆದಿದ್ದು. ಎಲ್ಲ ಲೋಕಸಭಾ ಸದಸ್ಯರು ಎಲ್ಲರೂ ಕರೆದಿದ್ರು. ಅವ್ರು ಬರಲಿಲ್ಲ, ಅವರವರ ಬದ್ಧತೆ, ನಾವು ಅದಕ್ಕೇನು ಹೇಳಿಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು, ಇದೇನು ಆಗೇ ಇಲ್ಲ, ನಾವು ಹೇಳೋ ಸುಳ್ಳು ಅಂತೇಳಿ ಇವರೆಲ್ಲ ಸುಳ್ಳು ಅಂತ ಹೇಳಬೇಡಿ. ಸತ್ಯಕ್ಕೆ ದೂರವಾದದ್ದು. ಆಯ್ತು ಸರ್, ವಾಪಸ್ ತಗೊಳ್ತೀನಿ. ಸತ್ಯಕ್ಕೆ ದೂರವಾದದ್ದು ಅಂತ ಇವ್ರು ಹೇಳ್ತಾರಲ್ಲ, ನಾವು ಇವ್ರಿಗೆ ಯಾವ ಡಾಕ್ಟರೇಟ್ ಕೊಡ್ಬೇಕು ನೀವು ಹೇಳಿ ಸರ್. ಈ ರಾಜ್ಯದ ಜನಕ್ಕೆ 1,87,00,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಇಷ್ಟು ಹಣ ನೀವು ಕೊಡಲಿಲ್ಲ ಅಂದರೆ ನೀವು ಗ್ಯಾರಂಟಿಗಳು ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಈ ತೊಂದರೆ ಆಗಿದೆ. ಸರ್, ಗ್ಯಾರಂಟಿ ಯಾರು ಕೊಟ್ಟಿರೋದು? ಯಾರು ಕೊಟ್ಟಿದ್ದೀವಿ ಗ್ಯಾರಂಟಿ? ನಾವು ಚುನಾವಣೆಗೆ ಮೊದಲೇ ಹೇಳಿದ್ವಿ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಸೇರಿಕೊಂಡು ನಾವು ಈ ಘೋಷಣೆಗಳು ಮಾಡ್ತಾ ಇದ್ದೀವಿ. ಅನ್ನಭಾಗ್ಯ ಕೊಡ್ತೀವಿ, 5 kg ಅಕ್ಕಿ ಕೊಡ್ತಾ ಇದ್ದೀವಿ, ಇನ್ನೂ 5 kg ಕೊಡ್ತೀವಿ ಅಂತ. ನಾವು 5 kg ಅಕ್ಕಿ ಕೊಡೋಕೆ ಹೋದ್ರೆ, ಅಕ್ಕಿ ಕೇಳೋಕೆ ಹೋದ್ರೆ ಏನು ಹೇಳಿದ್ರು ಸರ್? ನಮ್ಮ ಹತ್ರ ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಮೊದಲು ಕೊಡ್ತೀವಿ ಅಂದರು, ಆಮೇಲೆ ಕೊಡಲಿಲ್ಲ. ಈಗ ನಾವು ಅವ್ರ ದುಡ್ಡಿಗೆ 34 ರೂಪಾಯಿ ಅವ್ರು ಪ್ರತಿ 1 kgಗೆ ಅಕ್ಕಿಗೆ ದುಡ್ಡು ಹಾಕ್ತಾ ಇದ್ದೀವಿ. ಇವತ್ತು ರೋಡ್ನಲ್ಲಿ 5 kg 10 kg ಅಕ್ಕಿ ಇವರು ಮೂಟೆ ಮಾಡಿ ಮಾರ್ತಾ ಇದ್ದಾರೆ. ಏನು ಸುಕ್ಕಿ ಬಿದ್ದುಬಿಡ್ತಾ ಮೇಲಿಂದ ಅಕ್ಕಿ? ಸರ್ಕಾರಕ್ಕೆ 34 ರೂಪಾಯಿ ಕೊಟ್ಟಿದ್ರೆ ನಾವು ಬಡವ್ರಿಗೆ ಕೊಡ್ತಾ ಇದ್ದಲ್ವ? ನಾವೇನು ತಿಂತಾ ಇದ್ದೀವ? ಕೊಡ್ತಾ ಇರೋದು ಯಾರಿಗೆ? ಬಡವ್ರಿಗೆ. ಬಡವ್ರಿಗೆ ಕೊಡೋದಕ್ಕೆ ನಿಮ್ಮ ಹತ್ರ ಇಲ್ಲ, ನೀವು ರೋಡಲ್ಲಿ ಹಾಕ್ಕೊಂಡು ಮಾರ್ತೀರಿ. ನಿಮ್ಮ ಗ್ಯಾರಂಟಿಗಳು ಎಲ್ಲಿವರೆಗೂ ಗೊತ್ತಾ? ಈಗ ಈ ರಾಮಲೀಲೆ ಆಯ್ತಲ್ಲ, ಇದು ಕೃಷ್ಣಲೀಲೆ. ಈ ಚುನಾವಣೆ ಮುಗಿಯೋವರೆಗೂ ಅಷ್ಟೇ. ಪಾರ್ಲಿಮೆಂಟ್ ಮುಗಿದ್ರೆ ಇವ್ರು ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರೆ. ಎಲ್ಲಿಗೆ ನಿಮ್ಗೆ ಗೊತ್ತಾಗುತ್ತೆ? ಮಧ್ಯದಲ್ಲಿ ಮಾತಾಡಬೇಡ, ನಾನು ಇಲ್ಲಾಗಿಲ್ಲ. ಆಮೇಲೆ ನೋಡಿ ಸಭಾಪತಿಗಳೇ, ತಿರ್ಗಾ ನಾನೇನಾನು ಮಾತಾಡೋದು, ಅವಾಗ ನೀವು ಹೆಚ್ಕೊಂಡು ಮಾತಾಡಿದ್ರೆ ನಾನು ಚೆನ್ನಾಗಿರೋದಿಲ್ಲ. ಇಲ್ಲ, ಮಾತಾಡಬೇಡಿ ಅಂತೇಳಿ ಮಾತಾಡಲ್ಲ. ಮಾತಾಡಿ ನೀವು ಮಾತಾಡಿ. ನಡು ಡಿಸ್ಟರ್ಬ್ ಮಾಡಬೇಡ್ರಿ, ಹೇಳಿ. ಮಾತಾಡಿದ್ರೆ ನೀವು ಮಾತಾಡಿ. ಅವ್ರು ನಾರಾಯಣ ಸ್ವಾಮಿ, ನಿಮ್ಮ ನಾರಾಯಣ ಸ್ವಾಮಿ ಇದ್ದರು. ಈಗ ನಾವು ಕೇಳಿದಾಗ ಅಕ್ಕಿ ಇಲ್ಲ ಅಂದ್ರು, ಮೊದಲು ಕೊಡ್ತೀವಿ ಅಂದ್ರು, ಆಮೇಲೆ ಇಲ್ಲ ಅಂದ್ರು. ನಾರಾಯಣ ಸ್ವಾಮಿ ಮಾತಾಡ್ತಾರೆ. ಈಗ ರೋಡಲ್ಲಿ ಅವರೇ ಮಾಡ್ತಾರಂತೆ 10 kg 5 kg. ಇದೆಲ್ಲಿವರೆಗೆ 29 ರೂಪಾಯಿಗೆ, ನಮಗೆ 34 ರೂಪಾಯಿಗಿಲ್ಲ. ನಾವೇನು ಸಿದ್ದರಾಮಯ್ಯ ತಿನ್ನಲ್ಲ ಅಕ್ಕಿ, ಬಡವ್ರಿಗೆ ಹಂಚೋದಕ್ಕೆ ಕೇಳಿದ್ದು. ಕೊಡ್ರಿ ಅಂದರೆ ಇಲ್ಲ ಅಂದರು.
ಈಗ 29 ರೂಪಾಯಿ ರೋಡ್ ಡಬ್ಬ ಅಂಗಡಿ ಇಟ್ಕೊಂಡು ಮಾರ್ತಾ ಇದ್ದಾರೆ. ಇದು ಎಲ್ಲಿವರೆಗೂ? ಈ ಚುನಾವಣೆ ಪಾರ್ಲಿಮೆಂಟ್ ಮುಗಿಯೋವರೆಗೂ. ಅದು ಮುಗಿದ ತಕ್ಷಣ ಇವರು ಡಬ್ಬ ಕಟ್ತಾರೆ ತಿರ್ಗಾ. ನಮ್ಮ ಗ್ಯಾರಂಟಿ ವಾರಂಟಿ ಇದೆ. ಈ ಸರ್ಕಾರ ಇರೋವರೆಗೂ ಈ 5 ವರ್ಷ ಈ ಗ್ಯಾರಂಟಿ ಇರ್ತದೆ. ಮುಂದಿನ ಚುನಾವಣೆಯಲ್ಲಿ ಇದ್ರ ಫಲಿತಾಂಶದಿಂದ ಇನ್ನೂ 5 ವರ್ಷ ನಮ್ಗೆ ಆಗ್ತಾರೆ, 10 ವರ್ಷನೂ ಕಂಟಿನ್ಯೂ ಆಗ್ತದೆ. ನೀವು ಬರೆದಿಟ್ಕೊಳ್ಳಿ. ಒಂದೊಂದು ಸ್ಕೀಮು ಆ ಥರ ಇದೆ. ಇವತ್ತೇನು ಅನ್ನಭಾಗ್ಯ ಇಲ್ಲ, ನಾನು ಈಲ್ಡ್ ಆಗಿಲ್ಲ ರೀ, ಸುಮ್ಮನೆ ಟೈಮ್ ಇಲ್ಲ, ನಾನು ಈಲ್ಡ್ ಆಗಿಲ್ಲ, ಮಧ್ಯದಲ್ಲಿ ಈಲ್ಡ್ ಆಗಿಲ್ಲ. ನೀವು ಆಮೇಲೆ ನೀವು ಮಾತಾಡ್ಕೊಳ್ಳಿ. ನೀವು ಲಕ್ಷ್ಮಿ ನೀವು ಮಾತಾಡಿ. ನೀವು 5 kg ಅಕ್ಕಿ UPA ಗೌರ್ಮೆಂಟ್ ಇದ್ದಾಗ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಫುಡ್ ಆಕ್ಟ್ ಮಾಡಿ ತಂದಿದ್ದು. ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಿ. ನಾನೇನನ್ನು ಹೇಳಿದ್ರೆ ಕೊಡ್ತಾ ಇರೋದು ನಾವು. ಯಾರು ಕೊಡ್ತಾ ಇದ್ದೀರಿ? ಏನು ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಸರ ಕೇಂದ್ರ ಸರ್ಕಾರ ಸುಳ್ಳು ಹೇಳಲ್ಲ. ನೀವು ಸಾಮಾನ್ಯ ಇವಾಗ 2011ನೇ ಇಸ್ವಿನಲ್ಲಿ ಆಹಾರ ಸಂರಕ್ಷಣಾ ಕಾಯ್ದೆ ತಂದು 2013ರಲ್ಲಿ ಸಿದ್ದರಾಮಯ್ಯ ಅಕ್ಕಿ ಕೊಡ್ತಾ ಇದ್ರು. ಹರಿಪ್ರಸಾದ್ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾಯ್ದೆ, ಅದು ಕಾರ್ಯಕ್ರಮ ಅಲ್ಲ. ಸ್ವಾಮಿ ಒಂದ್ಸಲ ಕಾಯ್ದೆ ಮಾಡಿದ್ರೆ ಅದನ್ನ ನಡೆಸೋದು ನಮ್ಮ ಕರ್ತವ್ಯ. ಒಂದ್ಸಲ ಕಾಯ್ದೆ ಒಂದು ಸುಳ್ಳ ಅಲ್ಲ, ಒಂದ್ ನಿಮಿಷ. ಸಭಾನಾಯಕರೇ, ಒಂದು ಲಕ್ಷ ಅದೇ ಕಾಯ್ದೆ ನೋಡಪ್ಪ, ಯಾವ್ದೋ ಲೋಕದಲ್ಲಿ ಇದ್ದೀರಾ, ಬನ್ನಿ. ಹರೀಶ್ ಇವರೇ ಅಲ್ಲಲ್ಲ ಸಭಾಧ್ಯಕ್ಷ ಚರ್ಚೆ ಹಾಕೋದು. ಈಗ ಅವ್ರು ನೀವೇ ಉತ್ತರ ಕೊಡ್ತೀರಿ, ನೀವೇ ಉತ್ತರ ಕೊಡ್ತೀರಿ ಅವ್ರಿಗೆ. ಅಕ್ಕಿ ಒಂದ್ ನಿಮಿಷ ಕೇಳಿ, ಅದೇ ಕಾಯ್ದೆ ಅಲ್ಲಿ ನೀವ್ಯಾಕೆ ಕ್ಲಾರಿಫೈ ಮಾಡ್ತೀರಿ? ಅವ್ರು ನೀವು ಕಾಯ್ದೆ ಮಾಡಿದ್ರೆ ಮಾತ್ರ UPA ಸರ್ಕಾರ. ಯಾರು ಮಾತಾಡಬೇಡಿ, ಯಾರಿಗೆಲ್ಲ ಮಾಡಂಗಿಲ್ಲ. ಮಾತಾಡಿ, ಯಾರಿಗೆಲ್ಲ ಮಾಡಂಗಿಲ್ಲ. ಕಡ್ತಕೋಬಾರ್ದು ಅವರೆಲ್ಲ. ವೆಂಕಟೇಶ್ ಅವರು ಬಿಟ್ಟು ಯಾರು ಕಡ್ತಕೋಬಾರ್ದು. ಮಾತಾಡಿ. ವೆಂಕಟೇಶ್ ಅವ್ರು ಬಿಟ್ಟು ಯಾರ್ದು ಕಡ್ತಕೋಬಾರ್ದು. ಮಾತಾಡಿ. ಸರಿ, ಗ್ಯಾರಂಟಿ ಯೋಜನೆಗಳು ಇದ್ರ ಸೃಷ್ಟಿಕರ್ತರು, ಬೆಳಗ್ಗೆ ನಮ್ಮ ಸೃಷ್ಟಿಕರ್ತ ಎಲ್ಲೋ ಇದ್ದ, ಅಲ್ಲಿ ಎಲ್ಲ ಹೋಗ್ಬಿಟ್ಟ ಶಿಲ್ಪಿ. ಸೃಷ್ಟಿಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು. ಇದನ್ನಿವತ್ತು ಇವರೆಲ್ಲ BJP ಅವರು ನಕಲಿ ಮಾಡ್ತಾ ಇದ್ದಾರೆ. ಓದಲ್ಲೆಲ್ಲ ಮೋದಿ ಕಾ ಗ್ಯಾರಂಟಿ ಹೈ, ಹಮ್ ಸಿಲಿಂಡರ್ ದೇ ದೇಂಗೆ, ನಾವು ಸಿಲಿಂಡರ್ ಕೊಡ್ತೀವಿ, ನಾವು ಇದು ಕೊಡ್ತೀವಿ, ನಾವು ಅದು ಕೊಡ್ತೀವಿ ಅಂತ ನಮ್ಮ ಗ್ಯಾರಂಟಿಗಳು. ನಾವು ಹೇಳಿದಾಗ ಏನು ಹೇಳಿದ್ರು? ಈ ಗ್ಯಾರಂಟಿಗಳು ಕೊಡೋದ್ರಿಂದ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ ಛತ್ತೀಸ್ಗಢದಲ್ಲಿ ಏನ್ ಹೇಳಿದ್ರು? ನೀವು ಹೇಳ್ತೀರಿ, ಅವ್ರು ಹೇಳ್ತಾರೆ, ನೀವೇ ತಲೆ ಕೆಡಿಸ್ತೀರಿ. ಸರ್, ಇರೋದನ್ನೇ ನಾನು ಹೇಳಿದ್ರಲ್ಲಿ ಏನಾದ್ರು ತಾವು ತೆಗೆದಾಕಿ ಸರ್. ಇದ್ರ ಸೃಷ್ಟಿಕರ್ತರು ನಾವು ಅಂತ ಹೇಳ್ತಾ ಇದ್ದೀವಿ ಸರ್. ಗ್ಯಾರಂಟಿಗಳು ಸೃಷ್ಟಿಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಮುಖಂಡರು, ನಮ್ಮ ನಾಯಕರು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಸರ್. ಓಕೆ, ಅಲ್ಲ ಈಗ ನೋಡಿ, ಅಲ್ಲ ದೇಶ ಉಳಿಯೋದಂತ ರವಿ ಅಲ್ಲ ಸರ್, ಸುಮ್ಮಿರಪ್ಪ ಮಾರೆ. ಸರ್ ನೋಡಿ, ಒಂದ್ ನಿಮಿಷ ನೀವು ಮಾತಾಡ್ತಿರಲ್ಲ, ಒಂದ್ ನಿಮಿಷ ನೀವು ಭಾಷಣ ಮಾಡ್ತಿರಲ್ಲ, ಬರ್ದಿಟ್ಕೊಳ್ಳಿ ರವಿ. ಅವಾಗ ಅವ್ರು ಏನ್ ಹೇಳ್ತಾರೆ ಕೆಲಸ ಸರಿಯಾಗಿ ಉತ್ತರ ಹೇಳಿ. ಮಾತಾಡಿ ಸರ್. ಇವ್ರ ಗ್ಯಾರಂಟಿಗಳು ವರ್ಷಕ್ಕೆ 2 ಕೋಟಿ ಉದ್ಯೋಗ, 10 ವರ್ಷಕ್ಕೆ 20 ಕೋಟಿ ಉದ್ಯೋಗ. ಕೇಂದ್ರ ಸರ್ಕಾರದಲ್ಲಿ 30 ಲಕ್ಷ ಉದ್ಯೋಗ ಖಾಲಿ ಇದೆ, ರಾಜ್ಯ ಸರ್ಕಾರದಲ್ಲಿ 3 ಲಕ್ಷ ಉದ್ಯೋಗ ಖಾಲಿ ಇದೆ. ಇವ್ರ ಸರ್ಕಾರದಲ್ಲಿ ಒಂದು ಮಾಡಲಿಲ್ಲ. ಈಗ ನಮ್ಮ ಸಿದ್ದರಾಮಯ್ಯನವ್ರು ಬಂದ ಮೇಲೆ 8 ತಿಂಗಳಲ್ಲಿ 16,000 ಜನ ತಗೊಂಡಿದ್ದೀವಿ. 14,000 ಜನಕ್ಕೆ ಆಲ್ರೆಡಿ ಟ್ರೈನಿಂಗ್ ನಡೀತಾ ಇದೆ. ಇವ್ರು ಒಂದು ಕೆಲಸನೂ ಮಾಡಿಲ್ಲ. ಇವರು ಬ್ಲಾಕ್ ಮನಿ ತಗೊಂಡ್ಬರ್ತೀವಿ, ನಿಮಿಷ. ಈ ರಾಜ್ಯಪಾಲರ ಭಾಷಣ ಮೇಲೆ ನಡೆದೇ ಇಲ್ಲ. ಒಂದ್ ನಿಮಿಷ, ಯಾವ್ದಾದ್ರು ಒಂದು ಶಿಸ್ತು ಆಗ್ಬೇಕು. ಒಂದ್ ನಿಮಿಷ ಎಲ್ಲಲ್ರಿ, ಒಂದ್ ನಿಮಿಷ. ನಾನು ಹೇಳ್ತೀನಿ, ಮಾತಾಡಿದ್ರೆ ಬ್ಯಾಡ ಅಂತ ಹೇಳ್ತೀನಿ. ಏನ್ ನಾರಾಯಣ ಸ್ವಾಮಿ, ಯಾಕೆ ನಿಮ್ಗೆ ಏನಿಲ್ಲ ಇಲ್ಲ, ಕೇಳೋದು ಹೇಳೋದಿಲ್ಲ, ಎದ್ದೆದ್ದು ಮಾತಾಡೋದು. ಸುಮ್ ಕುತ್ಕೊಳ್ಳಿ, ಕೇಳಿ ಬರ್ಕೊಳ್ಳಿ, ನೀವು ಮಾತಾಡೋ ಹೇಳಿ, ಮಾತಾಡಿ. ಯಾರು ದಯಮಾಡಿ ಯೋಜನೆಯಿಂದ ಯಾರು ಮಾತಾಡಿ, ಕುತ್ಕೊಂಡು ಬರ್ಕೊಳ್ಳಪ್ಪ. 3.5 ಕೋಟಿ ಜನಕ್ಕೆ ಅನುಕೂಲ ಆಗಿದೆ ಸರ್. 3.5 ಕೋಟಿ ಜನಕ್ಕೆ ಬಡವರಿಗೆ ಈ ಅನ್ನಭಾಗ್ಯ ಯೋಜನೆಯಿಂದ ಸಹಾಯ ಆಗಿದೆ. ಇದು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು.
ಈ 5 ಗ್ಯಾರಂಟಿಗಳೇನು ನಾವೀಗ 8 ತಿಂಗಳಲ್ಲಿ ಅನುಷ್ಠಾನ ಮಾಡಿದ್ದೀವಿ, 4 ಅಂಕಿ ಜನ ಫಲಾನುಭವಿಗಳಾಗಿದ್ದಾರೆ. 5ನೇದಕ್ಕೆ ಈಗ ಮೊನ್ನೆ ನಮ್ಮ ವಿವೇಕಾನಂದ ಅವರ ಹುಟ್ಟಿದ ದಿನ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೂ ಚಾಲನೆ ಕೊಟ್ಟಿದ್ದಾರೆ. ಯುವ ನಿಧಿ ಅದಕ್ಕೂ ಒಂದು 5 ಲಕ್ಷ ಜನದವರೆಗೂ ಎನ್ರೋಲ್ ಆಗಬೇಕು, ಇನ್ನೂ ಮಾಡ್ತಾ ಇದ್ದಾರೆ. ಅದು ಬಂದ ತಕ್ಷಣ ಅದನ್ನು ಶುರು ಮಾಡ್ತೀವಿ. ಇದಕ್ಕೆಲ್ಲ ಈ ಬಜೆಟ್ನಲ್ಲೇ 39,000 ಕೋಟಿ ರೂಪಾಯಿ ಅನುದಾನ ಖರ್ಚಾಗ್ತಾ ಇದೆ. ಆ ಹಣನೂ ಕೂಡ ಮೀಸಲಿಟ್ಟಿದ್ದಾರೆ. ಆಮೇಲೆ ಹೋದ ಸಾರಿ ಬಜೆಟು ಸರ್, ನಮ್ಮ ಬಜೆಟ್ ಅಲ್ಲ, ಅವ್ರದ್ದೇ ಬಜೆಟು ಎಕ್ಸ್ಟೆಂಡೆಡ್, ಅದನ್ನು ಒಂದು 30-40 ಕೋಟಿ ಹೆಚ್ಚಿಗೆ ಮಾಡಿ ಈ 30-40 ಸೇರಿಸಿದ್ದು ಬಿಟ್ಟರೆ ಅವ್ರು ಮಾಡಿದ ಕೆಲಸಗಳೇ. ಈ ಸಾರಿ ನಾಳದ್ದು ಶುಕ್ರವಾರ ಏನು ಮಂಡಿಸ್ತಾರೆ ಬಜೆಟು, ಅದು ನಮ್ಮ ಬಜೆಟು. ನೋಡಿ, ಎಲ್ಲ ಕಣ್ಕಂಡು ಬಿಡ್ತೀರಿ ನೀವು, ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ, ಅಯ್ಯೋ ಹಿಂಗೂ ಮಾಡ್ಬೋದಾ ಅಂತ. ಸಿದ್ದರಾಮಯ್ಯನವ್ರು ಕೊಡುವಂಥ ಬಜೆಟು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ. ವೆಯ್ಟ್ ಮಾಡಿ 2 ದಿನ. ಈಗ ಬರೀ ಟೀಸರ್ ನಾನು ಹೇಳ್ತಾ ಇರೋದು. ಈ ರಾಜ್ಯಪಾಲ ಮಾತಾಡಿ ಸರ್. ಶಕ್ತಿ ಯೋಜನೆ ಸರ್, ಶಕ್ತಿ ಯೋಜನೆ ಹೆಣ್ಣು ಮಕ್ಕಳು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಓಡಾಡುವಂಥ ಒಂದು ಕಾರ್ಯಕ್ರಮ. ಇಲ್ಲಿವರೆಗೂ 3.5 ಕೋಟಿ ಹೆಣ್ಣುಮಕ್ಕಳು 150 ಕೋಟಿ ಟ್ರಿಪ್ಗಳಷ್ಟು ಬಸ್ಸುಗಳಲ್ಲಿ ಓಡಾಡಿದ್ದಾರೆ. ಇವರಿದ್ದಾಗ ಒಂದೇ ಒಂದು ಬಸ್ ತಗೊಳ್ಳಿಲ್ಲ, ಒಬ್ಬ ಕೆಲಸದೊಂದು ತಗೊಳ್ಳಿಲ್ಲ ಸಭಾಪತಿಗಳೇ. ನಾವೀಗ 8 ತಿಂಗಳಲ್ಲೇ 1150 ಬಸ್ ತಗೊಂಡು ಸುಮಾರು, ನಿಮ್ಮ ಕಾಲದಲ್ಲಿ ಏನು ಆಗಿಲ್ಲಮ್ಮ ತಾಯಿ, ಆಗಿಲ್ಲ. ನೀವು ಮಾತಾಡಿ, ನಾನು ನೋಡಿ ಮಾತಾಡಿ, ಅವ್ರು ಬಿಡಿ. ನೀವು ನಾನು ನೋಡಿ ಮಾತಾಡಿ, ಅವ್ರನ್ನ ಯಾಕೆ ನೋಡ್ತೀವಿ? ನೀವು ನನ್ನ ಕಡೆ ನೋಡಿ ಸರ್. ಅವರು ಈ ಶಕ್ತಿ ಯೋಜನೆಗೆ ಈಗ ನೀವೊಂದು 2-3 ದೃಷ್ಟಿ ಬೊಮ್ಮೆಗಳಿದ್ದೀರಿ ಇಲ್ಲಿ. ನಾವೆಲ್ಲ ಮನೆಗಳಲ್ಲಿ ಹೊರಗಡೆ ಕಟ್ಟಿರ್ತೀವಿ, ಯಾರೋ ದೃಷ್ಟಿ ಬೀಳಬಾರ್ದು ಅಂತ. ಹಂಗೆ ನೀವೊಂದು 2-3 ಇದ್ದೀರಿ ಇಲ್ಲಿ, ಏನು ಮಾಡೋಕ್ಕಾಗಲ್ಲ. ಏನು ಸ್ವಲ್ಪ ಹೇಳು ಅರುಣ್, ನೀನು ನಮ್ಮ ಭಾರತೀಯಕ್ಕ ಹೇಳ್ರಿ ಸ್ವಲ್ಪ ಅವ್ರಿಗೆ, ಇಲ್ಲ ನಾಯಕರನ್ನ ಹೇಳಿ. ಏನು ಸರ್, ಶಕ್ತಿ ಯೋಜನೆ 150 ಕೋಟಿ ಟ್ರಿಪ್ ಆಗಿದೆ. 3.5 ಕೋಟಿ ಹೆಣ್ಣುಮಕ್ಕಳು ಉಚಿತವಾಗಿ ಓಡಾಡಿದ್ದಾರೆ. ಇದರಿಂದ ಏನಾಗಿದೆ, ಎಲ್ಲ ದೇವಸ್ಥಾನಗಳಲ್ಲಿ ಜನ, ಎಲ್ಲ ಹುಂಡಿಗಳಲ್ಲಿ ದುಡ್ಡು. ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ, ಮೊದಲು ABC ಅಂತೇನಿತ್ತು, ಈಗೆಲ್ಲ ಮೇಲ್ಮೇಲಕ್ಕೆ ಬರ್ತಾ ಇದೆ ಗ್ರೇಡ್ಗಳು ಕಲೆಕ್ಷನ್ನಿಂದ. ಇದೆಲ್ಲ ಯಾಕಾಯಿತು? ಫ್ರೀಯಾಗಿ ಬಸ್ ಕೊಟ್ಟಿವಿ, ಆ ತಾಯಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಕುಟುಂಬದಲ್ಲಿ ಒಬ್ಬರಿಗೆ. ಅದರಿಂದ ಈಗ ಸುಮಾರು ಒಂದು 5 ಕೋಟಿ ಜನ ಈ ಬಡತನ ರೇಖೆಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸರ್. ಪ್ರತಿ ಕುಟುಂಬಕ್ಕೆ, ಅದು ಬಸ್ನಲ್ಲಾಗ್ಬೋದು, ಯುವನಿಧಿ ಆಗ್ಬೋದು, ಅನ್ನಭಾಗ್ಯ ಆಗ್ಬೋದು. ನಮ್ಮ ಜಾರ್ಜ್ ಸಾಹೇಬ್ರು ಇಲ್ಲೇ ಇದ್ದಾರೆ. ಕರೆಂಟು ಯಾರೇ ಯೂಸ್ ಮಾಡಿ ಗೃಹ ಜ್ಯೋತಿ, ಏನು ಸರ್, ಗೃಹ ಜ್ಯೋತಿ 1,60,00,000 ಕುಟುಂಬಗಳು ಈ ರಾಜ್ಯದಲ್ಲಿ ಇವತ್ತು 1,60,00,000 ಕುಟುಂಬಗಳಿಗೆ 0 ಬಿಲ್ ಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ. ನಾನು ಈಗ ಸಿದ್ದರಾಮಯ್ಯನವ್ರಿಗೆ, ಶಿವಕುಮಾರ್ ಅವ್ರಿಗೆ, ಜಾರ್ಜ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಆ ಜನಗಳ ಪರವಾಗಿ. ಏನು ಸರ್, ಯಾರ ಕಾಲದಲ್ಲಿ ಕೊಟ್ಟಿದ್ದಾರೆ ಇದೆಲ್ಲನೂ? ನಾವು ಜನರಿಗೆ ಒಳ್ಳೇದು ಮಾಡ್ತೀವಿ ಅಂತ ಬರೋದು, ಸುಳ್ಳು ಹೇಳೋದು, ಅಧಿಕಾರ ಅನುಭವಿಸೋದು, ಹೊರಟೋಗೋದು. ಸುಳ್ಳಿಲ್ಲ, ಸತ್ಯಕ್ಕೆ ದೂರವಾದ್ದು ತೆಗಿಯಪ್ಪ. ನೀನು ಹೇಳಿ ಕೇಳ್ತೀನಿ ಬಜೇಗೌಡ, ಕೇಳ್ತೀನಿ. ಹಾಂ ಆಯ್ತು, ತೆಗೆದಾಯ್ತು ರೀ, ನಾವೇ ಹೇಳಿದ್ವಿ ಸತ್ಯಕ್ಕೆ ದೂರವಾದದ್ದು. ಅವ್ರು ಉತ್ತರ ಮಾಡ್ಕೊಂಡಾರು. ಹಾಂ, ಮತ್ತು ಈ ಕರೆಂಟ್ ಇಂದ ಹೇಳ್ತಾ ಇದ್ದಾರಲ್ಲ ಹೌದು, ಸಭಾಪತಿಗಳೇ, 75 SC ST-ಗಳಿಗೆ ನಾವೇ ಕೊಟ್ಟಿದ್ವಿ. ಈಗ ನೀವು ಮಾತಾಡಿ. ಜಾರ್ಜ್ ಅವರು ನೀವೇ ಹೇಳಿ. 1 ನಿಮಿಷ, 75 ಯೂನಿಟ್ SC ST-ಗಳಿಗೆ 1 ನಿಮಿಷ ಕೊಟ್ಟಿದ್ವಿ ಅದರಲ್ಲಿ. ಈಗ ನಾನು ಹೇಳ್ದಾಗಿಲ್ಲ, ಯಾರು ಮಾತಾಡೋದಿಲ್ಲ. ನಾನು ಮುಗಿಸಿದ ಮೇಲೆ ನೀವು ಮಾತಾಡಿ ಯಾರಾದ್ರೂ. ಈಗ ನನ್ನ ಅನುಮತಿ ಇಲ್ಲದೆ ಯಾರು ಮಾತಾಡಿದ್ರೆ ಅದಕ್ಕೆ ಕಡತಾಗ ಹೋಗಬಾರ್ದು. ಸಭಾಪತಿಗಳೇ, ನಾನು ಏನು ಮಾತಾಡ್ತಾ ಇದ್ದೀನಿ ಯಾವುದೂ ಸತ್ಯಕ್ಕೆ ದೂರವಾದ್ದಲ್ಲ. ಇದಕ್ಕೆ ಯಾವುದಕ್ಕೆ ಬೇಕಾದರೂ ತಮಗೆ ನಾನು ದಾಖಲೆಗಳು ಓದಿಸ್ಕೊಡ್ತೀನಿ ಅಂತ ಹೇಳಿ ನಿಮ್ಮ ಅಂತಕ್ಕೆ ನಾನು ನಿವೇದನೆ ಮಾಡ್ಕೊಳ್ತೀನಿ. ನಾನು ಏನೇ ಮಾತಾಡಿದ್ರು ಪ್ರತಿಯೊಂದಕ್ಕೂ ನಾನು ನಿಮಗೆ ಯಾವುದನ್ನು ಹೇಳಿ ಅದಕ್ಕೆ ಅಸತ್ಯವಾದದ್ದು ಹೇಳಲ್ಲ. ಪ್ರತಿಯೊಂದಕ್ಕೂ ಅಂಕಿಅಂಶಗಳು ಅದು ಎಲ್ಲಿಂದ ಸೋರ್ಸ್ ಅಂತಲೂ ನಾನು ನಿಮಗೆ ಸಬ್ಮಿಟ್ ಮಾಡ್ತೀನಿ. ಬೇಕಾದರೆ ನೀವು ಆಮೇಲೆ ಕ್ಲಾರಿಫೈ ಆದಾಗ ಅವ್ರು ಮಾತಾಡಲಿ. ಗೃಹ ಜ್ಯೋತಿ 1,60,00,000 ಕುಟುಂಬಗಳು ಇವತ್ತು ಈ ರಾಜ್ಯದಲ್ಲಿ
0 ಬಿಲ್ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದು ಜನಪರ ಕಾರ್ಯಕ್ರಮ ಅಲ್ವಾ? ಯಾಕೆ ನಿಮ್ಗೆ ಹೊಟ್ಟೆ ಉರಿ? ಏನಾಗಿದೆ ನಿಮಗೆ? ಅರೆ ಜನರಿಗೆ ಸರ್ಕಾರ, ಈಗ ಸರ್ಕಾರ ಅಂದ್ರೇನು? ಆಡಳಿತ ಪಕ್ಷ ಒಂದೇನಾ? ಆಡಳಿತ ಪಕ್ಷ, ವಿರೋಧ ಪಕ್ಷ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲರೂ ಸೇರಿ ನಾವೇನಕ್ಕೋಸ್ಕರ ಬಂದಿದ್ದೀವಿ? 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ. ನಾವು ಮಾಡ್ಬೋದು, ನೀವು ಮಾಡ್ಬೋದು. ನಿಮ್ಮ ಕೈಲಿ ಆಗಲಿಲ್ಲ, ನಾವು ಮಾಡ್ತಾ ಇದ್ದೀವಲ್ಲ, ಒಂದು ಬಹುಪರ ಕೇಳೋದಕ್ಕೆ ನಿಮಗೆ. ಅದು ಬಿಟ್ಟು ದಿನ ಮಾರ್ಮಿಕವಾಗಿ ನಮ್ಗೆ ಅದು ಸಿಗಲಿಲ್ಲ, ನಮಗೆ ಸಿಗಲಿಲ್ಲ. ಯಾಕೆ? ಇದು ಬಿಟ್ಬಿಡಿ. ನಾವು ನೀವು ಜೊತೆಯಾಗಿ ನಡೆದ್ರೆ ಈ ರಾಜ್ಯಕ್ಕೂ ಒಳ್ಳೇದಾಗುತ್ತೆ. ನಾವೇನಕ್ಕೆ ನಿಮ್ಮದೇ ಏನು ನಮ್ಮದೇ ಏನು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ, ಅಷ್ಟು ಬಿಟ್ಟು ಬೇರೆ ಏನಾದರೂ ಇದೆ? ಅದಕ್ಕೋಸ್ಕರ ಜನರ ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ಅದನ್ನೊಂದು ಮೂಲಭೂತ ಅಂಶ ಇಟ್ಕೊಂಡು ಅದ್ರ ಪರವಾಗಿ ನಾವು ನೀವು ನಡೆಯೋಣ ಅಂತೇಳಿ ನಾನು ನಮ್ಮ ವಿರೋಧ ಪಕ್ಷದವ್ರನ್ನ ಕೇಳ್ಕೊ. ಯಾಕೆಂದರೆ 6 ತಿಂಗಳಿಂದ ಈ ಕಡೆ ಇದ್ದರು, ಅವ್ರು ಮಾಡಿದಂಥ ಕೆಲಸಗಳಿಂದ ಆಚೆಗೆ ಹೋಗಿದ್ದಾರೆ. ಈಗ ನಾವಿಲ್ಲಿದ್ದೀವಿ, ನಾಳೆ ನಮ್ಮ ಸರ್ ನೀವು ಬರ್ಬೋದು. ಆದರೆ ನಾವು ಮಾಡಿರೋಂಥ ಕೆಲಸ ಜನಮಾನದಲ್ಲಿ ಉಳಿಬೇಕು. ಇವತ್ತು ಈ ಸಿದ್ದರಾಮಯ್ಯ ಶಿವಕುಮಾರ್ ನಮ್ಮ ಕಾಂಗ್ರೆಸ್ ಸರ್ಕಾರ ತಂದಿರುವಂಥ ಈ ಕಾರ್ಯಕ್ರಮ ಈ ಪ್ರಪಂಚದಲ್ಲೇ ನನಗೆ ಗೊತ್ತಿದ್ದಾಗೆ ಅದ್ವಿತೀಯ ಸಾಧನೆ. ಯಾವ ದೇಶದಲ್ಲೂ ಮಾಡಿಲ್ಲ. ನಮ್ಮ ದೇಶದಲ್ಲಿ ನಾವೇ ಮೊದಲು ಅಂತೇಳಿ ನಾನು ತಟ್ಟಿ ಹೇಳ್ತೀನಿ ಸಭಾಪತಿಗಳೇ. ಇದನ್ಯಾರು ಮಾಡೋಕ್ಕಾಗಲ್ಲ, ಚಿಂತನೆನೂ ಮಾಡೋಕ್ಕಾಗಲ್ಲ. 60 ಒಬ್ಬರೇ ಅಲ್ಲ, ಎಲ್ಲರೂ ಹೊಡಿತಾರೆ. ನೀನು ಹೊಡೆದ್ರೆ ಎಷ್ಟು ಬಿಟ್ಟರೆ ಎಷ್ಟು? ನಿನ್ ಕೇಳೋರು ಯಾರಿದ್ದಾರೆ ಇಲ್ಲಿ? ನಿನ್ ಕೇಳೋರು ಯಾರಿದ್ದಾರೆ ಇಲ್ಲಿ? 60 ಸರ್, 7 ಕೋಟಿ ಜನ ಹಾರೈಸ್ತಾ ಇದ್ದಾರೆ ಈ ಸರ್ಕಾರಕ್ಕೆ ಒಳ್ಳೇದಾಗ್ಲಿ, ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗ್ಲಿ. ವೀರೇಂದ್ರ ಹೆಗಡೆ ಅವ್ರು ಪತ್ರ ಬರೀತಾರೆ, ಸಿದ್ದರಾಮಯ್ಯನವರೇ ನೀವು ಬಸ್ಸುಗಳು ಇದೆಲ್ಲ ಉಚಿತ ಕೊಟ್ಟಿರೋದ್ರಿಂದ ಬಹಳ ಒಳ್ಳೇದಾಗಿದೆ. ಜನ ದೇವ್ರ ಪೂಜೆ ಮಾಡೋ ಜೊತೆ ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವ್ರು ಪತ್ರ ನಾವಲ್ಲ ಶ್ರೀ ವೀರೇಂದ್ರ ಹೆಗಡೆ ಅವರು ಅಲ್ಲ. ಅದು ರಾಜಕೀಯ ಬೇಡ, ಅವರೊಂದು ಧರ್ಮಾಧಿಕಾರಿಗಳು. ನಾವು ಏನ್ರಿ ನಾವು ಇದ್ರಲ್ಲಿ ರಾಜಕೀಯ, ನಾನು ನಿಮ್ಗೆ ಅವಾಗ ಹೇಳಿದೆ, ಬಂದಿರೋದು ಜನಸೇವೆಗೆ, ರಾಜಕೀಯಕ್ಕಲ್ಲ. ಈಗ ರಾಜಕೀಯ ಬಂದಾಗಿದೆ, ನಾವೇನ್ ಹೇಳ್ಬೇಕು ಹೇಳಿದ್ದಾಗಿದೆ. ನಾವು 135 ಗೆದ್ದಿದ್ದು ಆಗೋಗಿದೆ, ನಿಮ್ ಕತೆ ಮುಗಿದೋಗಿದೆ. ಈಗ ನಿಮ್ ಕತೆ ಏನಾಗಿದೆ? JDS ಜೊತೆ ಸೇರಿದ್ರೆ ಇನ್ನ ಫಿನಿಶ್ ಆಗಿಬಿಡ್ತೀರಿ. ಇದೊಂದು ಟೆಸ್ಟಿಂಗ್ ಟೈಮ್. ಈಗ ಪಾರ್ಲಿಮೆಂಟ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ನಾವ್ ಇವಾಗ ಹೇಳಲ್ಲ, ನಿಮ್ಗಿದ್ರ ಅನುಭವ ಅಲ್ಲ ರೀ ಸರ್. ಇದೇ ಯಡಿಯೂರಪ್ಪ 20 ತಿಂಗಳು ಸರ್ಕಾರ ಮಾಡಿ ವಚನ ಭ್ರಷ್ಟರು ಅಂತ ಹೋದ್ರು. ಇದೇ ಸರ್ಕಾರ ವಚನ ಭ್ರಷ್ಟರು ಅಂತ ಹೋದ್ರು. ಇವತ್ತು ಹೆಂಗೆ ವಚನ ಪಾಲಕರಾದ್ರು ಇವರು? 20 ತಿಂಗಳು ಒಡೆದಾಡಿ ಏನ್ ಹೇಳ್ಬಾರ್ದು ಅದನ್ನೆಲ್ಲ ಹೇಳ್ಕೊಂಡು. ಅದು ರಾಜ್ಯಪಾಲರ ಭಾಷಣದಾಗಿಲ್ಲ. ಆಯ್ತು ಸರ್. ಸಭಾಪತಿಗಳೇ 28, 29 ಪಕ್ಷತೆ 29 ನೋಡ್ಕೊಂಡ್ರೆ ಭಯ ಇಲ್ಲ ಆದ್ರೆ ಒಂದು ಪಕ್ಷದ ಭಯ. ಭಯ ಯಾರಿಗೆ ಏನು ಅಂತ ಗೊತ್ತಾಗಿದೆ ಆಲ್ರೆಡಿ. ಈಗ ಆ ಭಯ ಯಾರಿಗೆ ಏನು ಅಂತ ಗೊತ್ತಾಗೋಗಿದೆ. ಈ ಜನರ ನಾಡಿ ಮಿಡ್ತಾ ಗೊತ್ತಾಗೋಗಿದೆ. ಎಲ್ಲಿ ಅಡ್ಕೊಳ್ಳೋದು ಅಂತ ಕಾಯ್ತಾ ಇದ್ದಾರೆ. ಪಂಜಾಬ್ ಬಿಟ್ಟೋದ್ರು, ಡೆಲ್ಲಿ ಬಿಟ್ಟೋದ್ರು, ಅಲ್ಲ ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ. ನೀವ್ಯಾಕೆ ಮಾತಾಡ್ತೀರಿ? ಅಲ್ಲ ನೋಡಿ, ನಾ ಹೇಳ್ತೀನಿ, ಅವ್ರ ಭಾಷಣ ರಾಜ್ಯಪಾಲರ ಭಾಷಣ ಮಾಡ್ತಾರೆ, ಮಾಡ್ಲಿ ಬಿಡಿ. ನೀವು ಉತ್ತರ ಹೇಳಿ, ನಿಮ್ಗೆ ಹೇಳಕ್ ಅಧಿಕಾರ ಐತಿ. ಹೇಳ್ತೀನಿ, ಕೇಳಬೇಕು. ಅಲ್ಲಲ್ಲ ಸರಿಗ ನೋಡ್ರಿ, ಮಾರ್ನಿಂಗ್ ಫ್ರೆಶ್ ಆಗಿ ಬರ್ಲಿ, ಇಂಟರ್ಫಿಯರೆನ್ಸ್ ಅಲ್ಲಲ್ಲ, ಯಾರಾದ್ರೂ ಕೇಳುವಂತ ಸೌಜನ್ಯ ಇರ್ಬೇಕು. ನಮ್ ರವಿಕುಮಾರ್ ಅವ್ರು ಹೇಳಿದ್ರು ಎಲ್ರೂ ಬಿಟ್ಟು ಹೋದ್ರು ಅಂತ. ನಮ್ಮಲ್ಲೂ ED, CBI, IT ರೈಡ್ ಮಾಡಿದ್ರೆ ನಿಮ್ಮನ್ನು ಎಲ್ಲ ಕರ್ಕೊಂಡ್ಬಿಡ್ತಾ ಇದ್ವಿ. ನಾವು ಸಂವಿಧಾನದ ಆಶಯಗಳಿಗೆ ಗೌರವ ಕೊಟ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸಹ ದುರುಪಯೋಗ ಮಾಡಬಾರ್ದು ಅಂತಿದ್ವಿ. ಸಂಪೂರ್ಣವಾಗಿ ವಾಷಿಂಗ್ ಮಷಿನ್ ಇಟ್ಕೊಂಡಿದ್ದಾಗ ಎಲ್ಲರೂ ಬರ್ತಾರೆ, ನಿತೀಶ್ ಕುಮಾರ್ ಬರ್ತಾರೆ, ಅಶೋಕ್ ಚವ್ಹಾಣ್ ಬರ್ತಾರೆ, ಎಲ್ಲ ಬರ್ತಾರೆ. ಇನ್ನು ಮಾಡಿ, ಮಾಡಿ
ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದೀರಾ. ನೀವ್ ಯಾಕೆ ಹೆದರ್ಬೇಕು? ಧೈರ್ಯ ಇದ್ರೆ ನೀವ್ ಯಾಕೆ ಹೆದರ್ಬೇಕು? ನಿಮ್ಗೆ ಏನಾದ್ರೂ ಧೈರ್ಯ ಇದ್ರೆ 66 ಇಂಚ್ ಇದ್ರೆ ಧೈರ್ಯ ಇಡೀ ಇರೋದ್ರಿಂದಲೇ CBI ಮಾಡ್ತಿರೋದು. ಆಕ್ಟಿವೇಟ್ ಮಾಡಿ ನೋಡೋಣ. ಧೈರ್ಯ ಇರೋದ್ರಿಂದನೇ ಎಲ್ಲ ಮಾಡ್ತಿರೋದು. ಉದ್ಧವ್ ಠಾಕ್ರೆ ಅನ್ನೋರ್ನ ಇವ್ರನ್ನ ಬೆಳೆಸಿದವರು ಅವರು. ವಾಷಿಂಗ್ ಮಿಷಿನ್ ಇಟ್ಕೊಂಡಿಲ್ಲ, ಬೇಕಾದ್ರೆ ಬರ್ಬೋದು, ಇಲ್ಲಾಂದ್ರೆ ಹೋಗ್ಬೋದು. ವಾಷಿಂಗ್ ಮಿಷಿನ್ ಇಟ್ಕೊಂಡು ಅವ್ರು ಬಿಟ್ಟು ಹೋದ್ರು, ಇವ್ರು ಬಿಟ್ಟು ಹೋದ್ರು. ನಾವು ದುರುಪಯೋಗ ಮಾಡ್ತಿರ್ಲಿಲ್ಲ. ನೀವು ದುರುಪಯೋಗ CBCID ಎಲ್ಲ ಇದ್ದಾಗ ನಾವು ಯಾವ್ದೋ ದುರುಪಯೋಗ ಮಾಡ್ತಿರ್ಲಿಲ್ಲ. ನೋಡಿ, ರೂಲಿಂಗ್ ಪಾರ್ಟಿ ಅವರು ಮಾತಾಡ್ತಾರೆ. ಸ್ವಾಮಿ, ನೀವೇ ಸರ್ಕಾರಗಳನ್ನ adjust ಮಾಡಿ ಉರುಳಿಸಿದವರು ನೀವು. ನಿಂದ. ಮತ್ತೆ ಇನ್ನೊಂದು ಅಲ್ಲ ಸ್ವಾಮಿ, ಇಷ್ಟು ದೊಡ್ಡ ಸಚಿವರಾಗಿ ಮಾತನಾಡ್ತಾರಲ್ಲ ಹರಿಪ್ರಸಾದ್ ಅವರು, ನಾಚಿಕೆ ಆಗ್ಬೇಕು ಇವ್ರಿಗೆ. ರೂಲಿಂಗ್ ಪಾರ್ಟಿ ಅವರು ಮಾತಾಡಕ್ಕಾಗೋದಿಲ್ಲ. ರೂಲಿಂಗ್ ಪಾರ್ಟಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನೇನೋ ಮಾತಾಡಕ್ಕಾಗೋದಿಲ್ಲ. ನಾವು ವಿರೋಧ ಪಕ್ಷದಲ್ಲಿ ಇದ್ವಿ, ನಾವು ಆತರ ಏನು ಮಾತಾಡ್ತಾ ಇರ್ಲಿಲ್ಲ. ಪರಂಪರೆ, ಈ ಸದನದ ಪರಂಪರೆ. ಅವ್ರು ಮಾತಾಡುವಾಗ ಅವ್ರು ಮಾತಾಡ್ಲಿ, ಅವ್ರು ಮಾತಾಡಕ್ ಸಂಪೂರ್ಣ ಅವಕಾಶ ಕೊಡ್ಲಿ. ರವಿ, ಸಭಾಧ್ಯಕ್ಷರೇ, ರವಿ, ಸತ್ಯ ಬಹಳ ಕಹಿ. ಸಭಾಧ್ಯಕ್ಷರೇ, ಸತ್ಯ ಬಹಳ ಕಹಿ. ಅದನ್ನ ಕೇಳೋ ಧೈರ್ಯ ಬೇಕು, ಸತ್ಯನ ಕೇಳಕ್ ಧೈರ್ಯ ಬೇಕು. ಅದನ್ನ ಕೇಳ್ಬಿಟ್ಟು ಉತ್ತರ ಕೊಡಿ, ನಾವು ಕೇಳ್ತೀವಿ. ಮಧ್ಯ ಮಧ್ಯೆ ಟೋಕಿ ಮಾಡೋದು ನಾವು ಮಾಡ್ತೇವೆ. ಸತ್ಯ ಹೇಳ್ತೀನಿ ಕೇಳಿ. ಶ್ರೀಮತಿ ಇಂದಿರಾ ಗಾಂಧಿ ಇದ್ದಾಗ ಸರ್ಕಾರನೇ ಬರ್ಖಾಸ್ತು ಮಾಡ್ತಾ ಇದ್ರು. ಸರ್ಕಾರಗಳನ್ನೇ ಬರ್ಖಾಸ್ತು ಮಾಡ್ತಾ ಇದ್ರು. ಕೆಲವು ಧೈರ್ಯ ಇದೆಯಾ? ಒಬ್ಬ ಹಿರಿಯ ಸದಸ್ಯನಾಗಿ ಮಾತ್ಗೂ ಸಂಯಮ ಇಲ್ಲದೆ ಮಾತನಾಡ್ತಾರಲ್ಲ. MP ಆಗಿದ್ದೆ ನಾನು ಕರ್ನಾಟಕ ಕಾಂಗ್ರೆಸ್ನ ಹುಟ್ಟಾಕ್ಬಿಟ್ಟೆ, ಮಿನಿಸ್ಟರ್ಗಳನ್ನ ಮಾಡ್ಬಿಟ್ಟೆ, ರಿಸೈನ್ ಮಾಡಿಸ್ಬಿಟ್ಟೆ, ಇಂತ ಮಾತಾಡೋದು ಗೌರವ ಇದೆಯಾ? ಮಾತುಗಳು ನಿಮ್ಮ ಸದಸ್ಯರು ಹೇಳಿದಕ್ಕೆ ಹೇಳಿದೆ ನಾನು. ಏನ್ ಮತ್ತೆ ಅವ್ರೇನ್ ಹೇಳೋದು? ನೀವ್ ಹೇಳೋದೇನೋ? ನೀವ್ ಹೇಳ್ಬೋದಾ? ನೀವ್ ಹೇಳ್ಬೋದಾ? ನಿಮ್ ಮನಸ್ಸಿಗೆ ಬಂದದ್ದು ನೀವ್ ಹೇಳ್ಬೋದೇನೋ? ರೌಡಿ ಅನ್ನುವಂತ ಹಣೆಪಟ್ಟಿ ಇನ್ನೂ ಹೋಗಿಲ್ಲ. ನಿಮ್ಮಂತ ರೌಡಿಗಳಿರೋದ್ರಿಂದಲೇ ದೊಡ್ಡ ರೌಡಿ ನಿಮ್ಮಂತ ರೌಡಿಗಳಿರೋದ್ರಿಂದಲೇ ನಾವು ಇರೋದು. ನಿಮ್ಮಂತ ರೌಡಿಗಳಿರೋದ್ರಿಂದಲೇ ನಾವು ಇರೋದು. ಗೊತ್ತಾಯ್ತಾ? ನಿಮ್ಮಂತ ಗೂಂಡಾಗಳು ರೌಡಿ ಅಂತ ಕೇಶವ ಪ್ರಸಾದ್, ಒಂದ್ ನಿಮಿಷ. ಕೇಶವ ಪ್ರಸಾದ್, ಬಾಯಿಗೆ ಬಂದಂಗೆ ಮಾತಾಡ್ಬಾರ್ದು. ರೌಡಿ ಗಿಡ ಏನ್ ಮಾತಾಡ್ ಕುತ್ಕೊಳ್ಳಿ. ನೋಡಿ, ನಾ ಹೇಳ್ತಿಲ್ಲ, ಹೊರಗೆ ಹಾಕ್ತೀನಿ. ನೋಡಿ, ನನ್ನ ಮಾತು ಕೇಳಿ, ನನ್ನ ಪರ್ಮಿಷನ್ ಮಾತಾಡಿ ಹೊರಗೆ ಹಾಕ್ತೀನಿ. ಹುಡುಗಾಟಿಗೆ ಮಾಡ್ತೀನಿ. ಏನ್ ಬೇಕಾದ್ ಮಾತಾಡಿ, ಕುತ್ಕೊಳ್ಳಿ, ಸುಮ್ಮನೆ ಮಾತಾಡಿ. ಏನದು ಮಾನ ಮರ್ಯಾದೆ ಬೇಕಾದಕ್ಕೆ ಎಲ್ಲಿ ಮಟ್ಟ ತಡ್ಕೊಳಕಾಗತ್ತೆ? ಮಾತಾಡ್ರಿ. ಕೊಡ್ಬೇಕಿಲ್ಲ, ಬೇರೆ ರಾಜಸ್ನ ಕೊಡ್ಬೇಕು. ಇನ್ಮೇಲೆ ಏನು ಸ್ವಲ್ಪ ತಿಳ್ಕೋಬೇಕು. ಇಲ್ಲ ಸರ್, ಇದೇನಾಗಿದೆ ಅಂದರೆ, ಈಗ ರವಿಕುಮಾರ್ ಹೇಳಿದ್ರು ಬೇರೆ ಬೇರೆ ರಾಜ್ಯಗಳು ನಮ್ಮಲ್ಲಿ ತೆಗೆದ್ರು ಅಂತ, ನಮ್ಮನ್ನು ತೆಗೆದ್ರು ಅಂದ್ರು. ಇವರೇ ಅವ್ರನ್ನೇ ಈ ರಾಜ್ಯದಲ್ಲಿ ತೆಗೆದಿದ್ದಾರೆ, ಅದನ್ನ ಹೇಳ್ಕೊಳ್ತಾ ಇಲ್ಲ ಅವರು. ವೆಂಕಟೇಶ್ ಅವರ ರಾಜ್ಯಪಾಲ ಅವ್ರ ಹೆಸರು ಯಾಕೆ ತಗೋತೀರಿ? ಅಲ್ಲ ಸರ್, ಅವ್ರು ಮಾತಾಡಿದಕ್ಕೆ ಬಿಡಿ, ಅವ್ರು ಮಾತಾಡಿ. ನೀವು ಮಾತಾಡಿ, ಯಾಕೆ ಮಾತಾಡ್ತೀರಿ? ಅವ್ರ ಹೆಸರು ತಗೋಬೇಡಿ, ಮಾತಾಡಿ. ಅಲ್ಲ, ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ತೆಗೆದ್ರು ಅಂದ್ರಲ್ಲ, ಬಿಡ್ರಿ. ನಮ್ಮ ರಾಜ್ಯದಲ್ಲೇ ನಿಮ್ಮನ್ನ ತೆಗೆದು ಉಪ್ಪಾಕಿ ಅಲ್ಲಿ ಕೂಡಿಸಿದಾರೆ. ನಿಮ್ಗೆ ನಾಚಿಕೆ ಆಗಲ್ವಾ? ಅಲ್ಲಿ ಅದಕ್ಕೆ ಹೇಳಿದ್ದು, ಅದಕ್ಕೆ ಅಲ್ಲಿ ಕೂತಿದ್ದವ್ರು ನಾವ್ ಇಲ್ಲಿಗೆ ಬಂದಿದ್ದೀವಿ. ನೀವು ಡಿಮೋಷನ್ ಆಗಿದ್ದೀರಿ, ಇನ್ನು ಪರ್ಮನೆಂಟ್ ಆಗಿ ಅಲ್ಲೇ ಇರ್ತೀರಿ ನೀವು. ಇದು ಪರ್ಮನೆಂಟ್ ಜಾಗ ನಿಮ್ಗೆ. ಯಾವಾಗ ತಿಳ್ಕೋಬೇಕು, ಮನುಷ್ಯರ ಕೂಡಲೇ ತಿಳ್ಕೋಬೇಕು. ನಾನು ಹೇಳ್ತೀನಿ, ಎಲ್ಲರೂ ತಿಳ್ಕೋಬೇಕು ಅದನ್ನೆಲ್ಲ. ನೋಡಿ ಎದ್ದೆದ್ದು ಮಾತಾಡಿದ್ರೆ ಏನು ಹೇಳ ನಾನು ಸರ್? ಹೇಳಿನಪ್ಪ, ಹೇಳಿ ಕೇಳ್ತೀವಿ. ಕೂಡು ಇಲ್ಲ ಸರ್, ನಮ್ಮ ಯೋಜನೆಗಳು ಒಂದು ಜಾತಿ, ಒಂದು ಪ್ರದೇಶ, ಒಂದು ಧರ್ಮಕ್ಕೆ ಅನ್ವಯ ಆಗೋದಿಲ್ಲ. ಈ ನಾಡಿನ ಸಕಲರಿಗೂ ಅನುಕೂಲ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ತಂದಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ನವರಿದ್ದಾರೆ, BJPಯವರಿದ್ದಾರೆ, JDSನವರಿದ್ದಾರೆ. ನಾವು ಇದರಲ್ಲಿ ಯಾರಿಗೂ ನಮ್ಮವ್ರಿಗೆ ತಗೋಬೇಕು ಅಂತಿಲ್ಲ. ಯಾರ್ಯಾರು ಇದರಲ್ಲಿ ಫಿಟ್ ಆಗ್ತಿರೋ ಅರ್ಹ ಫಲಾನುಭವಿಗಳು ಎಲ್ಲರೂ ಅನುಭವಿಸಿ ಅಂತ ಹೇಳಿದ್ದೀವಿ. ಇದರಲ್ಲಿ ನಾವು ಜಾತಿನೂ ಹೇಳಲಿಲ್ಲ, ಒಂದು ಮತನೂ ಹೇಳಲಿಲ್ಲ, ಒಂದು ವರ್ಗಕ್ಕೂ ಹೇಳಲಿಲ್ಲ. ಈ ಥರ ಇದನ್ನು ಇವತ್ತು ಈ ದೇಶದಲ್ಲಿ ಎಲ್ಲರೂ ಸ್ಟಡಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈ ಯೋಜನೆ ಯಾವ ಥರ ಅನುಷ್ಠಾನ ಮಾಡಿದ್ರು ಸರ್? ಇದರಲ್ಲಿ 95% 100% ಯೂಟಿಲೈಸ್ ಆಗ್ತಾ ಇದೆ. ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಅವರವ್ರ ಅಕೌಂಟ್ಗೆ. ಇದರಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ನೋ 40%. ಇದರಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ.
ಡೈರೆಕ್ಟಾಗಿ UB ವೆಂಕಟೇಶ್ ಅಂದರೆ ಅವನ ಅಕೌಂಟ್ಗೆ ದುಡ್ಡು ಹೋಗ್ತದೆ ಸರ್ಕಾರದಿಂದ. ಒಂದು 5% ಜನಕ್ಕೆ ಹೋಗಿಲ್ಲ, ಅದು ಟೆಕ್ನಿಕಲ್ ರೀಸನ್ಸ್. ಇಲ್ಲ ಅವ್ರು ತಪ್ಪು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ತಪ್ಪು ಮೊಬೈಲ್ ಕೊಟ್ಟಿದ್ದಾರೆ, ಇಲ್ಲ ಇಬ್ಬರಿಬ್ಬರು ಫಲಾನುಭವಿಗಳಿದ್ದಾರೆ, ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಎಲ್ರಿಗೂ ಮುಟ್ಟಬೇಕು, ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮಿತಿ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಬಡವರು, ಅನಕ್ಷರಸ್ಥರು, ಗುಡ್ಡಗಾಡುಗಳಲ್ಲಿ, ಹಳ್ಳಿಗಳಲ್ಲಿ ಓದು ಬರದೇ ಇರೋರನ್ನ ಹುಡ್ಕೊಂಡೋಗಿ ಹೆಬ್ಬಟ್ಟು ಹಾಕ್ಸ್ಕೊಂಡು ಅವ್ರಿಗೊಂದು ಅಕೌಂಟ್ ಮಾಡಿಸಿ ಅವ್ರಿಗೂ ದುಡ್ಡು ಬರುವಂಗೆ ಮಾಡಿ ಅಂತೇಳಿ ಒಂದು ಅನುಷ್ಠಾನ ಸಮಿತಿನ ನಮ್ಮ ಸರ್ಕಾರ ಮಾಡ್ತಾ ಇದೆ ಸಭಾಪತಿಗಳೇ. ಇದಕ್ಕೆ 7 ಕೋಟಿ ಜನರ ಪರವಾಗಿ, 5 ಕೋಟಿ ಫಲಾನುಭವಿಗಳ ಪರವಾಗಿ ನಾನು ಈ ಸರ್ಕಾರನ, ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೇನೆ. ಸರ್ಕಾರಿ ಶಾಲೆಗಳು, ನೀವು ಸರ್ಕಾರಿ ಶಾಲೆಯಲ್ಲಿದ್ದವ್ರೆ. ಸರ್ಕಾರಿ ಶಾಲೆಗೆ ಕರೆಂಟ್ ಬಿಲ್ ಎಲ್ಲಿಂದ ಕಟ್ಟೋದು? ಆಗ್ತಾನೆ ಇರಲಿಲ್ಲ. ಇಷ್ಟು ವರ್ಷ ಯಾರೂ ಮಾಡಲಿಲ್ಲ. ಸರ್ಕಾರಿ ಶಾಲೆಗಳಿಗೆ ಲೈಟ್ ಬಿಲ್ ಕಟ್ಟೋಷ್ಟಿಲ್ಲ, ಕುಡಿಯೋ ನೀರಿಗೆ ಬಿಲ್ ಕಟ್ಟೋಷ್ಟಿಲ್ಲ. ಯಾರು ಮಾಡಿದ್ದು? ಇವೆಲ್ಲ ಜನಪರ ಕೆಲಸ ಸರ್. ಇಂಥವನ್ನ ಯೋಚನೆ ಮಾಡಬೇಕು. 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋದಲ್ಲ ವ್ಯಾಪಾರಸ್ಥರದು, ರೈತರದ್ದು 2 ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋಕ್ಕಾಗ್ತಾ ಇಲ್ಲ. ಇಂಥದ್ದು ಮಾಡಿ, ಇದು ಡೈರೆಕ್ಟಾಗಿ ಬಡವ್ರಿಗೆ. ಯಾರನ್ನ ಬಂದು ಕೇಳಿದ್ರ ಸಿದ್ದರಾಮಯ್ಯನವ್ರನ್ನ, ನೀವು 5 kg ಅಕ್ಕಿ ಕೊಡಿ, ನಮ್ಗೆ 2,000 ದುಡ್ಡು ಕೊಡಿ? ಚಿಂತನೆ, ಒಂದು ಥಿಂಕ್ ಟ್ಯಾಂಕ್ ಕೂತ್ಕೊಂಡು ಯೋಚನೆ ಮಾಡಿ ಬಡವ್ರಿಗೆ ಏನು ಕೊಟ್ಟರೆ ಅವ್ರಿಗೆ ಮುಟ್ಟುತ್ತೆ, ಬಡ ಜನರ ಜೀವನ ಹೇಗೆ ಮೇಲಕ್ಕೆ ಆಮೇಲೆ ಈ ದುಡ್ಡೇನು FD ಇಡ್ತಾರೆ ಯಾರಾದರೂ? ಮಾರನೇ ದಿನ ತಗೊಳ್ಳೋಕೆ ಅಂಗಡಿನಲ್ಲಿ ಏನೋ ಕೊಂಡ್ಕೊಳ್ತಾರೆ. ಇದರಿಂದ ನಮ್ಮ GST ಇವತ್ತು ಜಾಸ್ತಿ ಆಗಿದೆ. ಏನು ಪ್ರಮಾಣ ಇತ್ತು ಮೊದಲು ಅದರಿಗಿಂತ ಇವತ್ತು ಪ್ರಮಾಣ ನಮಗೆ ಜಾಸ್ತಿ ಆಗಿದೆ. GST ಕಲೆಕ್ಷನ್ ನಮಗೆ ಬರ್ತಾ ಇರೋದು ಕಡಿಮೆ, ಅದು ಬೇರೆ ಕತೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಥವಾ ರಾಜ್ಯಪಾಲರ ಮುಖಾಂತರ, ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಮೊದಲೆಲ್ಲ ಒಂದು ಸರ್ಕಾರಿ ಕಮಿಷನ್ ಮಾಡಿದ್ರು, ಈ ರಾಜ್ಯಗಳು ಕೇಂದ್ರಗಳ ಮಧ್ಯೆ ಒಡೆದಾಟ ಆದಾಗ. ಆ ಥರ ಯಾವುದೋ ಒಂದು ಕಮಿಷನ್ ಮಾಡಿ ಈ ಥರ ಸನ್ನಿವೇಶಗಳಲ್ಲಿ ರಾಜ್ಯಗಳಿಗೆ ಯಾವ ಥರ ಸಹಾಯ ಮಾಡಬೇಕು. ಎಲ್ಲಿವರೆಗೂ GST ಕಂಪೆನ್ಸೇಷನ್ ಬರ್ತಾ ಇತ್ತೋ 22 ಜೂನ್ವರೆಗೂ, ಅಲ್ಲಿವರೆಗೂ ತೊಂದರೆ ಇರಲಿಲ್ಲ. 22 ಜೂನ್ನಿಂದಾನೇ ಇದು ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಮೊದಲು ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ಅಂಕಿಅಂಶಗಳ ಸಮೇತ ನಾವು ಹೇಳಿದ್ದೀವಿ. 1,87,000 ಕೋಟಿನಲ್ಲಿ ಆ ದುಡ್ಡು ಕೊಡಿಸ್ರಪ್ಪ ಅಂದರೆ ನೀವು ರಾಮ್ ಅಂತೇಳಿ ಡಬ್ಬ ಹೊಡ್ಕೊಂಡು ನಮ್ಮನ್ನೇ ಬೈತೀರಿ ಅಂದರೆ ನಾವು ನಿಮ್ಗೇನು ಹೇಳೋದು? ರಾಮಯ್ಯ ನಿಮ್ಗೇನು ಗುತ್ತಿಗೆ ಕೊಟ್ಟಿದ್ದೀವ? ಅಲ್ಲ ಸರ್, ಶ್ರೀರಾಮಯ್ಯ ನಾವು ನಿಮ್ಗೆ ಗುತ್ತಿಗೆ ಕೊಟ್ಟಿದ್ದೀವ ಅಂದೆ. ಯಾಕೆ ಮಾತಾಡ್ತೀರಿ ನೀವು? ರಾಜ್ಯಪಾಲರ ಬಗ್ಗೆ ಮಾತಾಡಿ ಸುಮ್ಮನೆ. ರಾಮ ನೋಡಿ ನಾವು ಹೇಳಿಲ್ಲ. ಅಲ್ಲ, ಅದನ್ನು ಸ್ತುತಿ ಹೇಳ್ಕೊಂಡು ಶ್ರೀರಾಮನ ಬಗ್ಗೆ ನಾವು ಹೇಳಿಲ್ಲ. ನೀವು ಯಾರು ಹೇಳಿದಾರೆ ನಾವು ಮುಖ್ಯ ತಗೊಂಡಿದ್ದೀವಿ ಅಂತ? ಯಾರು ಹೇಳಿದಾರೆ ನೋಡಿ, ಹಿಂಗೆ ಮಾತಾಡ್ಬೇಕು ಅಂತಿಲ್ಲ ಸಭಾಪತಿಗಳೇ. ರಾಜ್ಯಪಾಲರ ಭಾಷಣದಲ್ಲಿ ಇಷ್ಟೇ ಮಾತಾಡ್ಬೇಕು ಅಂತಿಲ್ಲ. ನೀವೇನಾದ್ರೂ ಚೌಕಟ್ಟಿದ್ರೆ ಒಂದು ಕೈಪಿಡಿ ಕೊಡಿ, ನಾನು ಅದರಲ್ಲೇ ಮಾತಾಡ್ತೇನೆ. ಇದೆಲ್ಲ ನಾವು ಒಪ್ಪೋದಿಲ್ಲ ಆಯ್ತಲ್ಲ. ಅವ್ರ ನೇರಕ್ಕೆ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ನಾವು ನಿಮಗಿಂತ ಜಾಸ್ತಿ ಬರ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಸರ್, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ಸರ್, ನಾನು ಹೇಳ್ದಾಗಿಲ್ಲ ಸರ್, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ. ಕಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ತೀರ್ಪು. ಸುಪ್ರೀಂ ಕೋರ್ಟ್ ತೀರ್ಪು ನೋಡಿದಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಅಲ್ಲಿ ರಾಮನ ಜನ್ಮಸ್ಥಾನದ ಇಲ್ಲ ಅಂತ ಹೇಳಿ, ಅಲ್ಲಿ ಮಸೀದಿ ಇದೆಯಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ನಾನು ನಿಮ್ಮ ಹತ್ರ ಒಂದು ವಿನಂತಿ ಏನಂದ್ರೆ, ನೀವು ಏನಾದ್ರೂ ಮಾತಾಡೋದು, ನೀವು ವಿರೋಧ ಪಕ್ಷದ ರೀತಿ ಗಲಾಟೆ ಮಾಡಿದ್ರೆ ಹೇಗೆ? ನಿಮಗೆ ಆತ್ಮ ಇಲ್ಲ, ಬರೀ ನಿಮ್ಮಲ್ಲಿ ಕೂಟಾಟಿಕೆ ಸುಪ್ರೀಂ ಕೋರ್ಟ್ ಪುರಾವೆಗಳಿಲ್ಲ ಅದು ರಾಮ ಜನ್ಮಸ್ಥಾನ ಅಂತೇಳಿ
ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲಿ ಬಾಬ್ರಿ ಮಸ್ಜಿದ್ ಇತ್ತು ಅಂತ ಹೇಳಿ, ಮತ್ತೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಸಹ ಹೇಳಿದೆ ಅಲ್ಲಿ ಮಂದಿರದ ಪುರಾವೆಗಳಿಲ್ಲ ಅಂತ ಹೇಳಿ. ಆದ್ರಿಂದ ನೀವು ನಿಮಗ್ ಬೇಕಾಗಿರ್ತಕ್ಕಂಥ ಪುರಾಣ ಅಲ್ಲ ಇವ್ರಿಗೆ ಏನಾಗಿದೆ ಈಗ ವಾಲ್ಮೀಕಿಯಿಂದ ಹಿಡಿದು ವಾಲ್ಮೀಕಿಯಿಂದ ಹಿಡಿದು ವೀರಪ್ಪನವರೆಗೂ ರಾಮಾಯಣ ಬರ್ತಿದ್ದಾರೆ. ಯಾವ ರಾಮಾಯಣ ನೀವು ಏನಾಗಿದೆ ವಾಲ್ಮೀಕಿ ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಗಲ್ಲ. ನೋಡ್ರಿ ರಾಮಾಯಣ ಮಹಾಭಾರತ ಎದಕ್ ಮಾತಾಡ್ತೀವಿ ಪೂಜಾರಿ? ಈಗ ಆದ್ರೆ ಎಲ್ಲ ಸುಳ್ಳು ಅಂತ ನೀವು ಹೇಳೋದು. ಹರಿಪ್ರಸಾದ್ ರಾಮಾಯಣ ಯಾವ ಕಡೆ ತಗೋಬೇಡ, ಯಾವ ಕಡೆ ಯಾವ್ದು ನಂಬೇಕು ವಾಲ್ಮೀಕಿ ವೀರಪ್ಪ ಯಾವ್ದು ನಂಬೇಕು ಅಂತ ಹೇಳಿ ನೀವು ಏನೋ ರಾಮನ ಪ್ರಶ್ನೆಯನ್ನ ಮಾಡಿದವರೇ ನೀವು. ಯಾವ ಕಡೆ ತಗೋಬಾರ್ದು, ಯಾವ ಕಡೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಹೇಳಿದೆ ಅದನ್ನ ಒಪ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಹರಿಪ್ರಸಾದ್ ಏನ್ ನೀವು ಇಂಥವೆಲ್ಲ ಮಾತಾಡ್ತೀರಿ? ಎದಕ್ರಿ ಅದು ಯಾಕೆ ಮಾತಾಡ್ತೀರಿ ನೀವು? ಯಾಕೆ ಮಾತಾಡ್ತೀರಿ? ರವಿ ಕೊಡ್ರಿ ಸಭಾಧ್ಯಕ್ಷರೇ, ಬಿಡಿ ಹೇಳಿ ನಾನು ಹೇಳಿ. ಸಭಾಧ್ಯಕ್ಷರೇ, ರಾಜ್ಯಪಾಲ್ ಎದಕ್ ಬೇಕಾದ್ರೆ ನಿಮಗಿದು ಎದಕ್ ಬೇಕು? ಸುಮ್ ಕುತ್ಕೊಳ್ರಿ. ಸಭಾಧ್ಯಕ್ಷರೇ, ಹೇಳಿ ನಾನು ಅವ್ರಿಗೆ ಹೇಳಿನಿ ಸರ್ ಹೇಳ್ರಿ. ಕೊಲೆ ಆಗಿದೆ ಅಂತ ನೀವು ಯಾರು ಹೇಳಿದ್ದು? ಗುಜರಾತ್ ಅಲ್ಲಿ ಯಾರು ಮಾಡಿರತಕ್ಕಂಥದ್ದು ನೀವಲ್ವಾ? ನೀವೇ ಮಾಡಿದ್ದು. ಬಾಬ್ರಿ ಮಸ್ಜಿದ್ ಈ ಕಡೆದಾಗ ಯಾರು ಶಾಂತಿ ಕೆಡವಿದ್ದು? ಕ್ರಿಮಿನಲ್ ಕೇಸ್ ಇದೆ. ನೋಡಿವ್ರೆ ಪೂಜಾರಿ ಅವ್ರಿಗೆ ಕೇಳಿ, ನಾಳೆಗೆ ರಿಪ್ಲೈ ಇದೆ. ಇದೇ ತರ ಮಾತಾಡ್ಕೋದವ್ರು ಯಾರು ಏನಾಗಂಗಿಲ್ಲ. ಸ್ವಲ್ಪ ಕಲಿ ಹೇಳಿದವ್ರು ಕೇಳಿ. ಅಟ್ಲೀಸ್ಟ್ ನಾ ಹೇಳ್ತೀನಿ, ಎದಕ್ಕೆ ಎದ್ದು ಮಾತಾಡ್ತೀರಿ ನೀವು? ನೋಡು ಹೇಳಿರಿ ಅವರು. ನೀವ್ಯಾಕೆ ಹೇಳ್ತಿರ್ತಾನೆ? ನಾ ಹೇಳಿನ ಅವ್ರಿಗೆ. ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇರೋರು ತೀರ್ಪು ಗೌರವ ಕೊಡ್ಬೇಕು. ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇರೋರು ತೀರ್ಪು ಗೌರವ ಕೊಡ್ಬೇಕು. ಜಡ್ಜ್ಮೆಂಟ್ ಬಂದಿದ್ದು ಬೇರೆ, ನೀವು ಹೇಳೋದು ಬೇರೆ. ಅಲ್ಲ ಸುಪ್ರೀಂ ಕೋರ್ಟ್ ನಿಮ್ಮ ಮಾತ್ರ ಬೇರೆ ತೀರ್ಪು. ಸದನವನ್ನ ನಾಳೆ 10 ಗಂಟೆಗೆ ಮುಂದೂಡಲಾಗುವುದು. ಹರಿಪ್ರಸಾದ್ ಎಂತ ಆಯ್ತು ಇವತ್ತು? ಇದು ನಿನ್ನೆನೆ ಮುಗಿಬೇಕಾಗಿತ್ತು ಸರ್. ಇನ್ನೊಂದು 1/4 ಗಂಟೆ ಇದ್ದಿದ್ರೆ ತಾವ್ಯಾಕೋ ಮುಂದಾಕೆ ಹೋಗ್ಬಿಟ್ರಿ. ನಾವು ಅದನ್ನ ಯಾಕೆ ಅಂತ ಕೇಳಲ್ಲ. ನಾವು ಈ ರಾಜ್ಯದಲ್ಲಿ ನಿನ್ನೆ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಒಂದು ಜನಮನ್ನಣೆ ಪಡೆದು ಈ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿಸಿದ್ದು ಅದನ್ನು ಪೂರ್ತಿ ಅನುಷ್ಠಾನ ಮಾಡಿ 95% ಜನಕ್ಕೆ DBT ಮುಖಾಂತರ ಅವ್ರಿಗೆಲ್ಲ ಹಣ ಸಂದಾಯ ಆಗ್ತಾಯಿದೆ. ಇನ್ನೂ ಕೆಲವ್ರಿಗಾಗಿಲ್ಲ, ಅದನ್ನು ಕೂಡ ಸರಿ ಮಾಡುವಂಥ ಕೆಲಸ ಸರ್ಕಾರದಿಂದ ಆಗ್ತದೆ. ಈ ಸ್ಕೀಮ್ಗಳ ಬಗ್ಗೆ ನೆನ್ನೆನೇ ಹೇಳಿದ್ದೆ, ಮತ್ತೆ ಪುನರಾವರ್ತನೆ ಮಾಡೋದಿಲ್ಲ. ಗೃಹಲಕ್ಷ್ಮಿ, ಅನ್ನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗೃಹಜ್ಯೋತಿ, ವಿದ್ಯಾನಿಧಿನಲ್ಲಿ ನೆನ್ನೆ ಮಾತಾಡಲಿಲ್ಲ ಸರ್. ವಿದ್ಯಾನಿಧಿನಲ್ಲಿ ಈ ವರ್ಷ ಹೋದ ವರ್ಷ ಪಾಸಾದವರು 5,29,000 ಜನ ಇದ್ದಾರೆ. ಅವ್ರಿಗೆಲ್ಲ ವಿವೇಕಾನಂದ ಜನ್ಮದಿನಂತ ದಿವಸ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಚಾಲನೆ ಕೊಟ್ಟು ನೋಂದಣಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಸುಮ್ಮಿರಪ್ಪ, ಏನಾರ ಮಾತಾಡಿ ಸುಮ್ಮಿರ. ಯುವನಿಧಿ ಆಯ್ತಾಯ್ತು. ಯುವನಿಧಿ ನಿನ್ನೆವರೆಗೂ ಅಂದಾಜು 1 ಲಕ್ಷ ಜನ ಅದಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅವ್ರ ಅಕೌಂಟ್ಗೆ ದುಡ್ಡು ಕೂಡ ಹೋಗಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಷ್ಟೆಲ್ಲ ಈ ಸರ್ಕಾರ ಮಾಡಿದ್ರು ಯಾಕೋ ಇವರಿಗೆ ಇನ್ನೂ ನಮ್ಮ ಮೇಲೆ ಪ್ರೀತಿ ಬರ್ತಾ ಇಲ್ಲ. ಯಾಕೆಂದರೆ ನಾನು ಭಾಳ ಪ್ರೀತಿಸೋ ವಿರೋಧ ಪಕ್ಷದ ಸದಸ್ಯರುಗಳಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಳ ಆತ್ಮೀಯರು.
ಅವರು ಪಕ್ಷ ಯಾವುದೇ ಇರಲಿ, ಅವ್ರ ವಿರೋಧ ನಾವು ಸಹ ಅಥವಾ ಅಲ್ಲಿರೋದು ಇಲ್ಲಿರೋದು ಬೇರೆ. ಆದರೆ ನಮ್ಗೆ ಅವ್ರನ್ನ ಕಂಡ್ರೆ ಭಾಳ ಪ್ರೀತಿ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ನಾನು ಒಂದು ಸಾರಿ ಅಂದ್ಕೊಳ್ತೀನಿ ಇಂಥವ್ರು ನಮ್ಮ ಪಕ್ಷದಲ್ಲಿ ಇರಬೇಕಾಗಿತ್ತು ಅಂತ. ಯಾಕೆಂದರೆ ಅವ್ರಿಗೆ ಯಾವುದು ED CBI ಯಾವುದು ಭಯ ಇಲ್ಲ. ಏನು ಬಿಚ್ಚಾಕೊಂಡು ಬಟ್ಟೆ ಬಿಚ್ಚಾಕೊಂಡು ಹೋಗಿ ಅಂತಾರೆ ಪೂಜಾರಿ. ಅವ್ರಿಗೆ ED CBI ಯಾವುದು ಭಯ ಇಲ್ಲ. ನೀವು ನಮ್ಮ ಜೊತೆಗಿದ್ರೆ ಚೆನ್ನಾಗಿತ್ತು ಅಂತ ನಾನೊಂದು ಕೋರಿಕೆ ಹೇಳ್ತಾ ಇದ್ದೀನಿ. ನಾನು ಅದೇ ಕನಸು ಕಾಣ್ತಾ ಇದ್ದೆ, ಅವ್ರು ನಮ್ಮೊಟ್ಟಿಗೆ ಇರಬೇಕಿತ್ತು. ಆಯ್ತು, ಆಗಲಿ ಸರ್, ಒಳ್ಳೇದು. ದಿನ ಬರ್ಬೋದು ಮುಂದೆ, ನೋಡುವ, ಭಗವಂತ ಇದ್ದಾನೆ. ಸರ್, ಈಗ ಈ ರಾಜ್ಯ ಬರ ಬಂದಿದೆ. 223 ತಾಲೂಕುಗಳು ಬರಪೀಡಿತೆ ಎಂದು ಘೋಷಣೆ ಮಾಡಿ ಅದರಲ್ಲಿ 196 ತಾಲೂಕು ಅತಿ ತೀವ್ರ ಬರಪೀಡಿತ ಎಂದು ಘೋಷಣೆ ಆಗಿದೆ. 5 ತಿಂಗಳಿಂದೇನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಇಲ್ಲಿ ಬರ ಬಂದಿದೆ ಅಂತ. ಅವರು ಪಾಪ ತತ್ಕ್ಷಣ ಅಲ್ಲಿಂದ ಅಧಿಕಾರಿಗಳನ್ನ ಕಳಿಸಿ ಇಲ್ಲಿ ಏನಾಗಿದೆ ನೋಡ್ಕೊಂಬಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ಆ ರಿಪೋರ್ಟು ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಅದಾದಮೇಲೆ ಹಲವಾರು ಬಾರಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇಂದ್ರ ಸರ್ಕಾರನ ನಾವು 18,171 ರೂಪಾಯಿದು ಒಂದು ಯೋಜನೆ ಕೊಟ್ಟಿದ್ದೀವಿ, ಬರ ಪರಿಹಾರಕ್ಕೆ ಏನಾದರೂ ದುಡ್ಡು ಕೊಡಿ ಅಂತ ಕಳಕಳಿಯಾಗಿ ಕೇಳ್ಕೊಂಡ್ರು ಸರ್. ಆದರೆ ಈ ಕೇಂದ್ರ ಸರ್ಕಾರ 1 ರೂಪಾಯಿ ದುಡ್ಡು ಕೊಡಲಿಲ್ಲ ಇವತ್ತವರೆಗೂ. ಆದ್ರೂ ಈ ರಾಜ್ಯ ಸರ್ಕಾರ ತನ್ನದೇ ಸ್ವಂತ ಹಣದಲ್ಲಿ, ಒಂದು ನಿಮಿಷ ಪ್ರಕಾಶ್ ಹುಕ್ಕೇರಿ ಈ ಕಡೆ ಬನ್ನಿ ಬಾಬಾ, ಕುಂದ್ರ ಬಾ. ಸರ್ಕಾರ ತನ್ನದೇ ಆದ ದುಡ್ಡಿನಲ್ಲಿ ಆಲ್ರೆಡಿ 618 ಕೋಟಿ ರೂಪಾಯಿಗಳನ್ನ 32 ಲಕ್ಷ ರೈತರಿಗೆ 2,000 ರೂಪಾಯಿ ಪ್ರಕಾರ 1ನೇ ಕಂತಾಗಿ ಸರ್ಕಾರದ ಬೊಕ್ಕಸದಿಂದ ಕೊಟ್ಟಿದೆ. ಈ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಮಾತಾಡಿದ್ರೆ ದಿವಾಳಿ ಸರ್ಕಾರ ಅಂತಾರೆ. ಸರ್, ಇವ್ರು ಸರ್ಕಾರ ಬಿಟ್ಟು ಹೋಗುವಾಗ ಅನುಮೋದನೆ ಇಲ್ಲದಂಥದ್ದು ಕೆಲಸ, ಸರ್ಕಾರದಲ್ಲಿ ಬಜೆಟ್ನಲ್ಲಿ ಮಂಡನೆ ಮಾಡುವಂಥ ಕೆಲಸ ಬೇರೆ, ಏನು ಅನುಮೋದನೆನೇ ಇಲ್ಲದೆ ಸಾವಿರಾರು ಕೋಟಿ, ಸ್ವಲ್ಪ ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಅದರ ಅಂಕಿಅಂಶ ಕೊಡ್ಬೋದು. ನನ್ನ ಅಂದಾಜಿನ ಪ್ರಕಾರ 1 ಲಕ್ಷ ಕೋಟಿವರೆಗೂ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಟೆಂಡರ್ ಕರೆದು ಕೆಲಸ ಮಾಡಿ ಹೊರಟೋಗಿದ್ದಾರೆ. ಅದಕ್ಕೆ ಯಾವುದೂ ಸರ್ಕಾರದಲ್ಲಿ ಅನುಮೋದನೆ ಆಗಿಲ್ಲ. ಈಗ ಬಿಟ್ಟೋಗಿದ್ದನ್ನು ಕೂಡ ಅವ್ರ ದುಡ್ಡು ನಾವು ಕೊಡ್ತಾ ಇದ್ದೀವಿ. ನಾವು ಯಾಕೆ ಅಂತ ಕೇಳ್ತಾ ಇಲ್ಲ. ಆ ದುಡ್ಡು ಕೊಟ್ಟು ಇವ್ರದೇ ಬಜೆಟ್ ಹೋದ ಸಾರಿ ನಾವು ಮಂಡಿಸಿದ್ದು, ನಮ್ಮ ಬಜೆಟ್ ಅಲ್ಲ, ನಮ್ಮದು ಬರೀ ಎಕ್ಸ್ಟೆಂಡೆಡ್ ಅಷ್ಟೇ. ಬಸವರಾಜ ಬೊಮ್ಮಾಯಿ ಅವ್ರು ಏನು ಮುಂಬೈ ಮಂಡಿಸಿದ್ರು ಅದಕ್ಕೆ ಸ್ವಲ್ಪ ಸೇರಿಸಿ ಮಂಡಿಸಿದ್ದು ಬಿಟ್ಟರೆ ನಾವು ಈಗ ನಾಳೆ ಮುಖ್ಯಮಂತ್ರಿಗಳೇನು ಕೊಡ್ತಾರೆ ಅದು ನಮ್ಮ ಬಜೆಟು, ಆವಾಗ ನೋಡಿ. ಇಷ್ಟೆಲ್ಲ ಆದರೂ ನಿಮಗೆ ಕನಿಕರ ಬರಲ್ಲ. 27 ಜನ ಸಂಸದರು ನಾವು ಕೇಳಿದ್ರೆ ತಪ್ಪು ಅಂತೀರಿ, ಯಾಕೆ ಕೇಳಬಾರ್ದು ಅಂತೀರಿ. ನಾವೇನ ತಪ್ಪ ಸರ್ ಈ ರಾಜ್ಯ ಸರ್ಕಾರ ಕೇಳೋದು? ನಮ್ಮ ಒಬ್ಬ ಸಂಸದ ಇದ್ದಾನೆ ಗಂಡಸು, ಅವನು ಮಾತಾಡಿದ್ದಕ್ಕೆ ನೀವೆಲ್ಲ ಏನೇನೋ ಮಾತಾಡ್ತೀರಿ, ಗುಂಡಿಕ್ಕೆ ಕೊಲ್ತೀವಿ, ಇವೆಲ್ಲ ಹೇಳೋದ ಸರ್ ವಿಚಾರ? ಬಿಡಿ, ಈ ಕಡೆ ಬೇರೆ ಬಜೆಟ್, ಇದ್ರ ಕಡೆ ರಾಜ್ಯಪಾಲ ಕಡೆ ನೀವು ಆಯ್ತು ಸುಮ್ಮನೆ ಅಲ್ಲ, ನೋಟ್ಗಳ ಮಿಷಿನ್ ಇಟ್ಕೊಂಡ್ರು ಅವ್ರ ಮನೇಲಿ ಹೇಳ್ತಾರೆ. ಅಲ್ಲ, ಇವೆಲ್ಲ ಸರ್. ಈಗ ನರೇಗಾ ಬರದ ಬಗ್ಗೆ ಮಾತಾಡ್ತಾ ಇದೆ. ಬರ ಬಂದಾಗ ನರೇಗಾದಲ್ಲಿ ಒಂದು 50 ದಿನ ಜಾಸ್ತಿ ಮಾಡುವಂಥ ಒಂದು ಕಾರ್ಯಕ್ರಮ ಮೊದಲಿನಿಂದ ನಡ್ಕೊಂಬಂದಿದೆ. ಈಗ ಹೊಸದಾಗಿ ನಾವೇನು ಕೇಳ್ತಾ ಇಲ್ಲ. ಇಷ್ಟು ದಿನ ಆಯಿತು, ಅದೊಂದು ಎಕ್ಸ್ಟೆನ್ಷನ್ನು ಮಾಡ್ತಾ ಇಲ್ಲ. ಅದು ಕೊಡಬೇಕಾಗಿರೋ ದುಡ್ಡು ಕೊಡೋದಿಲ್ಲ. ನಾವು ಮಾತಾಡಿದ್ರೆ ನೀವು ಮಾತಾಡಿ ಕೇಂದ್ರ ಸರ್ಕಾರದ ವಿರುದ್ಧ. ಸರ್, ಇವತ್ತಿನ ಪ್ರಜಾವಾಣಿ ಪತ್ರಿಕೆ ನೋಡಿರ್ಬೋದು ನೀವು, ಸಂಪಾದಕೀಯ ನೋಡಿ, ರಾಜ್ಯಪಾಲರ ಭಾಷಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರು ಮಾತಾಡಿದ್ದು ಸರಿ ಇದೆ. ಒಂದು ಅವ್ರದ್ದು ಸಂಪಾದಕೀಯದಲ್ಲಿ ಬೇರೆ ಲೇಖನ ಬರೆಸೋದು, ಅಂಕಣ ಬರೆಸೋದು ಬೇರೆ, ಸಂಪಾದಕೀಯನೇ ಬೇರೆ. ನೋಡಿ ಸರ್ ರಾಜ್ಯಪಾಲರ ಬಗ್ಗೆ ಏನು ಹೇಳ್ತಾರೆ ಅಂತ. ನಾವೇನಾದರೂ ಹೇಳಿದ್ರೆ ವಸ್ತುಸ್ಥಿತಿ ಹೇಳಿದಾಗ ಹೌದಪ್ಪ ನಾವು ಸರಿ ಮಾಡ್ಕೋಬೇಕು, ಇಲ್ಲ ನಮ್ಮಿಂದ ತಪ್ಪಾಗಿದ್ರೆ ವೆಂಕಟೇಶ್ ನೀನು ಹೇಳ್ತಾರೋ ತಪ್ಪಿದೆ ಅಂತ ಹೇಳಿದ್ರೆ ನಾವು ಅದನ್ನು ಒಪ್ಕೊಳ್ಳೋಕೆ ಸರಿ ಇದ್ದೀವಿ. ಇಲ್ಲ ನಾನು ಹೇಳಿದ್ದೇನನ್ನ ತಪ್ಪಿದ್ರೆ ನಾನು ನಿಮ್ಗೆ ಹೇಳಿದೆ ಪ್ರತಿಯೊಂದಕ್ಕೂ ನಾವು ಅಂಕಿಅಂಶ ಕೊಡ್ತೀವಿ, ಯಾವುದನ್ನು ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತ. ಈಗ ನರೇಗಾ ಬಗ್ಗೆ ಸರ್ ಒಂದು 50 ದಿನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಗೊತ್ತಿರ್ಬೋದು, ಯಡಿಯೂರಪ್ಪನ ಕಾಲದಲ್ಲಿ ಇದೇ ಥರ ಆದಾಗ ಮನಮೋಹನ್ ಸಿಂಗ್ ಅವ್ರು ಬಂದಿದ್ದರು, ಬೆಳಗಾವಿಗೋ ಎಲ್ಲೋ ಬಂದರು, ರಾಯಚೂರಿಗೆ ಬಂದರು. ಬಂದುಬಿಟ್ಟು ಎಲ್ಲ ಏರಿಯಾಲ್ ಸರ್ವೆ ಮಾಡಿ ಮುಂದೆ ಏನು ಕೊಡಬೇಕಾದ್ರೆ ಆಮೇಲೆ 1,000 ಕೋಟಿ ತಕ್ಷಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಇವ್ರಿಗೆ ಇಷ್ಟು ದಿನ ಆದರೂ 1 ರೂಪಾಯಿ ಇಲ್ಲ. ನಮಗೆ ಬಿಡಿ, ನಮ್ಮ ಸರ್ಕಾರದಲ್ಲಿ ಬಿಡಿ,
ನಿಮ್ಮ ಸರ್ಕಾರದಲ್ಲಿ ನಿಮಗೂ ಕೊಡಲಿಲ್ಲ. ಯಡಿಯೂರಪ್ಪನವ್ರು ಕಳ್ಕಳಿಯಾಗಿ ಕೇಳ್ಕೊಂಡ್ರು, ಪ್ರವಾಹ ಬಂದಾಗ ₹1 ಕೊಡಲಿಲ್ಲ. ನಾನು ಹೋದ ಸರಿನೂ ಹೇಳಿದ್ದೆ, ಕಡೆಗೆಲ್ಲೋ ಪ್ರಧಾನಮಂತ್ರಿಗಳು ತುಮಕೂರು ಹತ್ರ ಯಾವುದೋ ಒಂದು ಫುಡ್ ಪಾರ್ಕೋ ಏನೋ ಇನಾಗ್ರೇಷನ್ಗೆ ಬಂದಿದ್ರು. ಆವತ್ತು ಆ ಸಭೆನಲ್ಲಿ ಕೇಳಬೇಕಾಯ್ತು ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಸಹಾಯ ಮಾಡಿ ಅಂತ. ಇಷ್ಟು ಮಲ್ತಾಯಿ ಧೋರಣೆ ಒಳ್ಳೇದಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. 10-15ಕ್ಕೆ ಮುಗಿಸ್ಬೇಕು ನೀವು. 10-15 ಇನ್ನು 4 ನಿಮಿಷ. 10:15 ಸರ್. ನಾನೇ ಓಪನಿಂಗ್ ಇಲ್ಲ ಭಾಳ ಮಂದಿ ಮುಖ್ಯಮಂತ್ರಿ ಉತ್ತರ ಕೊಡಬೇಕು. ಈಗ ನೀವು ನಿನ್ನ 20 ನಿಮಿಷ ಮಾತಾಡಿರಿ. ಅಲ್ಲ ಸರ್, ಮಾತಾಡೋಕೆ ಕೊಡ್ಲೇ ಇಲ್ಲಲ್ಲ ನೀವು. ಕೊಡ್ಲಿಲ್ಲ, ಅರ್ಧ ಗಂಟೆ ನಾನೇನು ಮಾಡಲಿ, ಸುಮ್ಮನೆ ನಿಂತ್ಕೊಂಡು ನನ್ನ ಕಾಲು ನೋಯಿಸಿದ್ರೆ ಬಿಟ್ಟರೆ. ಮಾತಾಡ್ಲಿ ಭಾಳ ಮಂದಿ 10-15ಕ್ಕೆ ಮುಗಿಸಿ ಸರ್. ಈ ಸರ್ಕಾರ ಬಂದ ಮೇಲೆ 8 ತಿಂಗಳಲ್ಲಿ 77,000 ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡಿಕೆ ಬಂದಿದೆ ಸರ್. ಯಾರು ಅಂದ್ಕೊಂಡೇ ಇರಲಿಲ್ಲ ಇಂಥದ್ದೊಂದು ಮಾರ್ಗ ಮಾಡ್ಬೋದು ಅಂತ. ಅದು ಆಗ್ತದೋ ಬಿಡ್ತದೋ. ನಮ್ಮ ಸರ್ಕಾರ ಒಂದು ಯೋಚನೆ ಮಾಡಿದೆ, ಒಂದು ಟನಲ್ ಮಾಡ್ಬೋದು ಅಂತ. ಯಾಕೆಂದರೆ ನಾವು ಮೊದಲು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಹೊರಟಿದ್ವಿ. ಅವಾಗ ಇವರೆಲ್ಲ ಅಡ್ಡ ಹಾಕಿಬಿಟ್ರು, ಅದಾಗುತ್ತೆ ಇದಾಗುತ್ತೆ ಅಂತ. ಇವತ್ತು ಟ್ರಾಫಿಕ್ ಸಮಸ್ಯೆ ಇದೆ. ಈಗ ಅದನ್ನು ಬಗೆಹರಿಸೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಟನಲ್ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿದ್ದಾರೆ ಸರ್. ಅದು ಮುಂದೆ ಏನಾಗ್ತದೆ ನೋಡೋಣ. ಇದೆಲ್ಲ ನಮ್ಮ ಇಚ್ಛಾಶಕ್ತಿಗಳು, ಏನು ಮಾಡಬೇಕು ಅಂತಿದೆ ಈ ಸರ್ಕಾರ ಅಂತ. ಉದ್ಯೋಗಾವಕಾಶಗಳು, ಸರ್ಕಾರ ಬಂದು 8 ತಿಂಗಳಾಯಿತು. ಆಲ್ರೆಡಿ 16,000 ಜನ ನಾವು ತೊಗೊಂಡಿದ್ದೀವಿ. ಇನ್ನು 14,000 ಜನಕ್ಕೆ ಆಲ್ರೆಡಿ ಬೇರೆ ಬೇರೆ ಇದರಲ್ಲಿ ನೇಮಕಾತಿ ಇದು ಹೋಗ್ತಾ ಇದೆ ಸರ್. ಆಮೇಲೆ ಈ ಫಲಾನುಭವಿಗಳಿಗೆಲ್ಲ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಇವ್ರು ಹೇಳ್ತಾರೆ, ಯಾರು ಹೇಳೋದಿಲ್ಲ ಅಂತ. ಯಾರನ್ನ ಹೇಳೋದಕ್ಕೆ, ಯಾರನ್ನ ಏಜೆಂಟ್ಗಳಿದ್ರಲ್ವ, ಅವ್ರವ್ರ ಅಕೌಂಟ್ಗೆ, ಅವನ ಅಕೌಂಟ್ಗೆ ಅಕ್ಕಿ ದುಡ್ಡು ಹೋಗ್ತದೆ. ಆ ತಾಯಿ ಅಕೌಂಟ್ಗೆ 2,000 ರೂಪಾಯಿ ಆಯಮ್ಮನಿಗೆ ಹೋಗ್ತದೆ. ಕರೆಂಟ್ ದುಡ್ಡು 0 ಬಿಲ್ ಕೊಡ್ತೀವಿ. ಬಸ್ನಲ್ಲಿ ಹತ್ತವ್ರಿಗೆ ಯಾರಿಗೂ ದುಡ್ಡು ಕೇಳೋದಿಲ್ಲ. ಹುಡುಗರು ಯಾರು ಓದಿದ್ದಾರೆ ಅವ್ರ ಅಕೌಂಟ್ಗೆ ಡೈರೆಕ್ಟಾಗಿ ಹೋಗ್ತದೆ. ಯಾರು ಮಧ್ಯವರ್ತಿಗಳೇ ಇಲ್ಲದಂಥ ಒಂದು ಇದು ಇಷ್ಟೆಲ್ಲ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದನ್ನು ರಾಮರಾಜ್ಯ ಅನ್ನೋದು ಬಿಟ್ಟು ಏನೇನೋ ಮಾತಾಡ್ತಾರೆ. ಇದಕ್ಕೆ ತಾವೇ ಒಂದು ನಿರ್ಣಯ ಮಾಡ್ಬೇಕು ಸರ್. ರಾಮರಾಜ್ಯ, ಸಿದ್ದರಾಮಯ್ಯನವರು ರಾಮರಾಜ್ಯ, ನಿಮ್ಮದು ರಾವಣ ರಾಜ್ಯ. ನಾನು ಅದು ನೋಡಿ ಸರ್, ಈಗ ನೋಡಿ ನಾವು ಹೇಳಿದ್ರೆ ನೀವು ಬೇಗ ಮುಗಿಸ್ಬೇಕು ಅಂತೀರಿ. ಈಗ ರಾವಣ ಯಾರು ಸರ್? ರಾವಣ ಯಾರು ಸರ್? ಈಗ ನಾವು ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಇವಾಗೆಲ್ಲ ಹೋದ್ ಸಾರಿನು 165 ಘೋಷಣೆ ಕೂಗಿದ್ರೆ 95%, 159 ಘೋಷಣೆ ಕಂಪ್ಲೀಟ್ ಮಾಡಿದ್ವಿ. ಅದು ಬಿಟ್ಟು ಬಡವ್ರಿಗೆ ಅನ್ನ ಕ್ಯಾಂಟೀನು, ಇಂದಿರಾ ಕ್ಯಾಂಟೀನು ಇಂಥವೆಲ್ಲ ಇವರು ಸರ್. ಇವ್ರದ್ದು 18 ಇದು ಪ್ರಣಾಳಿಕೆ ತೆಗೀರಿ. 600 ಘೋಷಣೆ ಮಾಡ್ತಾರೆ, ಒಂದು 10% ಇಂಪ್ಲೀಟ್ ಮಾಡ್ಲಿಕ್ಕಿಲ್ಲ ಇವರು. 3 ಜನ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾರೆ. ನಮಗೆ ಹೇಳ್ತಾರೆ ಇವ್ರು ರಾವಣ ರಾಜ್ಯ ಅಂತ. ನಾನು ನೆನ್ನೆ ಹೇಳಿದೆ ಇವ್ರಿಗೆ, ಇಲ್ಲಿ ನಿಮ್ದೆಲ್ಲ ಹೋಗ್ಬಿಡ್ತು, ಅಲ್ಲೋಯ್ತು ಇಲ್ಲೋಯ್ತು ಅಂತ. ಅಲ್ಲೆಲ್ಲೋ ಹೋಗೋ ಬದಲು ಇಲ್ಲೂ ಹೋಗಿದೆ, ಇದನ್ನ ಹೇಳ್ರಪ್ಪ. ನಿಮ್ಮನೆ ಹಾಳಾಗೋಗಿದೆ, ಇದನ್ನ ಹೇಳ್ರಿ. ಬೇರೆಯವ್ರ ಮನೆ ಯಾಕೆ ನೋಡ್ತೀರಿ? ನಾನು ಹೇಳಿದ್ರೆ ನೀವು ಹಿಂಗೆ ಮಾತಾಡ್ತೀರಿ ಅಂತೀರಿ. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಮಂಟಪ ಮಾಡಿ ಯಾವ ಥರ ಒಂದು ಇರಬೇಕು ಅಂತ ಹೇಳಿದ್ರು ಸರ್. ಇವತ್ತು ಅದನ್ನು ಸಾಕ್ಷಾತ್ಕಾರ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ನಿನ್ನೆಲ್ಲ ಮೊನ್ನೆ ವಿಧಾನಸೌಧದಲ್ಲಿ ಅದನ್ನು ಅನಾವರಣ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬಸವಣ್ಣವ್ರದ್ದು ಒಂದು ಫೋಟೋ ಇರಬೇಕು ಎಲ್ಲ ಕಡೆ ಅಂತ ಒಂದು ಮಾಡಿದ್ದಾರೆ. ಯಾವ್ದು ನಾವು ಮಾಡಿದ ಕೆಲಸ ಕೆಟ್ಟದ್ದು ಹೇಳಿ? ಸ್ಟಾರ್ಟಪ್ಗಳು ಈ ದೇಶದಲ್ಲೇ ನಂಬರ್ 1. ಕಾಂಗ್ರೆಸ್ ಸರ್ಕಾರ SM ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಯೋಜನೆಗಳಿಂದ ಬೆಂಗಳೂರಲ್ಲಿ ಇವತ್ತು IT-BT ಇದೆ ಸರ್. ಬೆಂಗಳೂರಲ್ಲಿ 40 ಲಕ್ಷ ಜನ, 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಸಂಬಳ ತಗೊಳ್ಳುವಂಥ IT ಕಂಪ್ನಿಗಳಿದ್ದಾವೆ. ಪ್ರಪಂಚದಲ್ಲಿ 500 ಫಾರ್ಚೂನ್ 500 ಕಂಪ್ನಿ ಇದ್ದರೆ ಅದರಲ್ಲಿ 400 ಕಂಪ್ನಿದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗ್ತದೆ. ನೀವು ಲಂಡನ್ನಲ್ಲಿ ಕೂತ್ಕೊಂಡು ನೀನು ಟ್ರೈನ್ ಎಷ್ಟೊತ್ತಿಗೆ ಬರ್ತದೆ ಅಂದರೆ ಇಲ್ಲಿಂದ ಆನ್ಸರ್ ಮಾಡ್ತಾರೆ 5:10 AM ಅಂತ. ಅಂಥ ಸಿಸ್ಟಮ್ ಬೆಂಗಳೂರಲ್ಲಿದೆ ಸರ್. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಗಳು ಅಲ್ಲ. ನೀವೇನು ಮಾಡಿದಿರಿ ನೀವು ಹೇಳುವಾಗ ಒಂದೇ ಒಂದು ಮನೆ ಕಟ್ಟಲಿಲ್ಲ ಸರ್ ಇವ್ರ ಕಾಲದಲ್ಲಿ. ಈಗ ಜಮೀರ್ ಅಹಮದ್ ಅವರೇ ಎಷ್ಟು 1,80,000 ಮನೆ ಕಟ್ಟಿದ್ದೀರಾ? ಈಗ 1,80,000 ನಾವು 8 ತಿಂಗಳಲ್ಲಿ ಕಟ್ಟಿದ್ದೀವಿ. ಈ 5 ವರ್ಷದಲ್ಲಿ 5 ಲಕ್ಷ ಮನೆ ಕಟ್ಟಿದ್ದೀವಿ. 8 ತಿಂಗಳಲ್ಲಿ 8 ತಿಂಗಳಲ್ಲಿ ಕೊಡ್ರಿ.
ಅಂತ. ಪೂಜಾರ ಅವರೇ, ನಾರಾಯಣ ಜನಕ್ಕೆ ಸ್ವಾಮಿ ಹೇಳ್ತೀರಿ ನೀವು? ಒಂದು ನಿಮಿಷ ಕೇಳ್ಕೊಂಡು ಕುತೂಹಲ ಕೇಳಿ. ಕೇಳ್ಕೊಂಡು ಮಾತಾಡಿ. ನೀವು ಮಾತಾಡೋರಿ ಹೇಳಿದ್ರೆ ನಾನು ಕೇಳ್ಕೊಂಡು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಹೇಳಿ ನೀವು ಕೇಳಿದಂತ ಹೇಳ್ತಾರೆ ಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ 2015 ಸ್ಯಾಂಕ್ಷನ್ ಆಗಿರೋದು ಮನೆಗಳು 2015 23ವರೆಗೂ ಯಾರೂ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರನಿತ್ತು 2015 ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಿಜೆಪಿ 4 ವರ್ಷ ಕೇಳ್ಕೊಂಡಿಲ್ಲ. ನಾವೇನು ಹೇಳೋದು? ಕೇಳ್ಕೊಂಡು ನಾವು ತಪ್ಪಿದ್ರೆ ಹೇಳಿ ನೀವು. ತಪ್ಪಿದ್ರೆ ಹೇಳಿ ನೀವು. ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಧ್ಯಕ್ಷರೇ. 1,80,500 ನಿಮ್ಮ ಪ್ರಶ್ನೋತ್ತರ ಹೇಳಾಕತ್ರಿ. ಒಟ್ಟಾಗಿ 2,00,000 ಪ್ರಶ್ನೋತ್ತರ ಹೇಳಾಕತ್ರಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬೆನಿಫಿಷಿಯರಿ ಪೇಮೆಂಟ್ ಕೊಡಕ್ಕಾಗಲ್ಲ ಅಂತ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ಕೊಟ್ಟು ಈಗ ಈ ತಿಂಗಳಲ್ಲಿ 8ನೇ ತಾರೀಕಿಗೆ ನಾವು 36,000 ಮನೆಗಳು ನೀವು ಕೊಡಕ್ ಸಾಧ್ಯ ಆಗ್ಲಿಲ್ಲ. ನಾವು ಕೊಡ್ತಾ ಇದೀವಿ. ಬಿಡ್ರಿ, ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು. ಮಾತಾಡ್ತೀನಿ. ನೀವು ಕೊಡಕ್ ಸಾಧ್ಯ ಆಗಿಲ್ಲ, ನಾವು ಕೊಡ್ತೀವಿ, ಹೆಮ್ಮೆಯಿಂದ ಹೇಳ್ತೀವಿ ನಾವು. ಹೌದು ಜನಗಳಿಗೆ ಮನೆ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು, ನಮ್ಮ ಹೌಸಿಂಗ್ ಬೋರ್ಡ್ ಮಿನಿಸ್ಟ್ರು ಮಾಡ್ತಾ ಇದ್ದಾರೆ ಸರ್. BPLನಲ್ಲಿ 4,38,00,000 ಫಲಾನುಭವಿಗಳಿದ್ದಾರೆ ಸರ್ ಈ ರಾಜ್ಯದಲ್ಲಿ. ಅವ್ರಿಗೆಲ್ಲ ಡೈರೆಕ್ಟಾಗಿ ಅನುಕೂಲ ಆಗ್ತದೆ. ಪತ್ರಕರ್ತರಿಗೆ ಸರ್, ಅವರು ಕೂಡ ಅವ್ರದ್ದೊಂದು ರಿಕ್ವೆಸ್ಟ್ ಇತ್ತು. ಯಾರು ಮಾನ್ಯತೆ ಪಡೆದ ಪತ್ರಕರ್ತಿದ್ದಾರೆ ಅವ್ರಿಗೆಲ್ಲ ಓಡಾಡೋದಕ್ಕೆ ಸಹಾಯ ಮಾಡಿ ಅಂತ. ಅವ್ರಿಗೆಲ್ಲ KSRTC ಬಸ್ನಲ್ಲಿ ಓಡಾಡೋದಕ್ಕೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಬೇಗ ಮುಗಿಸ್ಬೇಕು ಅಂತ ಇದ್ದೀರಿ. ನನಗೆ ಸರ್ಕಾರಕ್ಕೆ 1-2 ಸಲಹೆನೂ ಇದೆ. ತಾವು ಇದ್ರ ಬಗ್ಗೆ ಇದ್ದೀರಿ ಅಂದ್ಕೊಳ್ತೀನಿ ನಾನು. ಈ BPL ಕಾರ್ಡ್ನವ್ರಿಗೆ ಮಾತ್ರ ಈ ಆರೋಗ್ಯ ವೆಚ್ಚ ಸಿಗುವಂಥ ಸಿಸ್ಟಮ್ ಇದೆ. ಇದು ಬಡವ್ರಿಗೆ ಎಲ್ರಿಗೂ ಸಿಗುವಂಥದ್ದಾಗಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಬ್ಬೊಬ್ರಿಗೆ BPL ಕಾರ್ಡ್ ಇರೋದಿಲ್ಲ ಕಾರಣಾಂತರದಿಂದ, ಆದರೆ ಅವ್ರಿಗಿರೋ ಕಾಯಿಲೆಗೆ ಅದನ್ನು ತಡ್ಕೊಳಕ್ಕಾಗಲ್ಲ ಸರ್, ಅವ್ರಿಗೆ ಸಿಗಬೇಕು. ಎರಡನೇದು, ಎಲ್ಲ ಮಾಜಿ ಮುಖ್ಯಮಂತ್ರಿಗಳದ್ದು ದಿವಂಗತರಾಗಿರೋರ್ದು ಏನಾದರೂ ಒಂದು ಬ್ಯಾಂಕ್ವೆಟ್ ಹಾಲಲ್ಲಿ ಫೋಟೋ ಹಾಕಿ ಅವ್ರವ್ರದ್ದು ಸ್ಮರಣೆ ದಿನ ಅವತ್ತು ಅವ್ರಿಗೂ ಪೂಜೆ. ಯಾರೋ ಕೆಲವ್ರಿಗೆ ಮಾಡ್ತೀವಿ, ನಾವು ಬೇಡ ಅನ್ನೋದಿಲ್ಲ. ನಾಳೆ ನಿಮ್ಗೆ ಸರ್ಕಾರಕ್ಕೆ 2 ಪತ್ರ ಬರ್ದಿನಿ ಇದಕ್ಕೆ. ಯಾರು? ನಾನೇ ಪತ್ರ ಬರ್ದಿನಿ ಮುಖ್ಯಮಂತ್ರಿಗಳಿಗೆ. ಆಗಲಿ ಸರ್. ಏನಂದ್ರೆ ಹೊರಗೆಲ್ಲ ಸ್ಟ್ಯಾಚ್ಯೂ ಇದ್ದವರು ಹುಟ್ಟುಹಬ್ಬ ಇದನ್ನ ಮಾಡ್ತಾರೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಬ್ಯಾಂಕ್ವೆಟ್ ಫೋಟೋ ಹಾಕಿ ಅವ್ರ ಹುಟ್ಟುಹಬ್ಬ ಮತ್ತು ಅವ್ರ ಇದನ್ನ ಮಾಡೋದು ನಾನು 2 ಸರಿ ಮುಖ್ಯಮಂತ್ರಿ ಪತ್ರ ಬರ್ದಿನಿ. ನೀವು ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿ. ನಂದು ಅದು ರಿಕ್ವೆಸ್ಟ್ ಇದೆ ಸರ್, ಸರ್ಕಾರಕ್ಕೆ ಸಲಹೆ ಸರ್. ಈಗ ನಾವೇನಿದ್ರು ನಾನು ಹೇಳಿದ್ದೀನಿ 2 ಸರಿ ಪತ್ರ ಕೊಡ್ಬೋದು ಅಷ್ಟೇ. ಬರ್ದಿರಿ. ಈಗ ದಾನ ಕೊಡೋರ ಮನಸ್ಸು, ದಾನ ಕೊಡೋ ಕೈ, ಗಳಿಸಿದ ಮಾರ್ಗ ಶುದ್ಧವಾಗಿದ್ದರೆ ಮಾತ್ರ ದಾನ ಪರಿಪೂರ್ಣ. ಆ ಥರ ಈ ರಾಮರಾಜ್ಯ ಇವತ್ತು ಸಿದ್ದರಾಮಯ್ಯನವ್ರು ಸ್ಥಾಪನೆ ಮಾಡಿದ್ದಾರೆ. ತಾವು ಬೇಗ ಮುಗಿಸ್ಬೇಕು ಅಂತ ಹೇಳಿದಿರಿ. ನಾನೊಂದು ಅರ್ಧ ಗಂಟೆ ಇನ್ನೂ ಮಾತಾಡೋದಿತ್ತು. ತಮಗೆ ಏನು ಹೇಳಿದೆ, ಬೇರೆಯವ್ರಿಗೂ ನೋಯಿಸಿದೆ. ತಾವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ, ರಾಜ್ಯಪಾಲರ ಕೈಲಿ ಒಂದು ಒಳ್ಳೆ ನಮ್ಮ ಸರ್ಕಾರದ ನಡೆಗಳನ್ನ ಹೇಳಿರೋದಕ್ಕೆ ನೀವೆಲ್ಲ ನನಗೆ ಅವಕಾಶ ಕೊಟ್ಟು ಕೇಳಿದಕ್ಕೆ ನಿಮಗೆಲ್ಲ ವಂದಿಸಿ ಅನಂತ ವಂದನೆ ಹೇಳ್ತೀನಿ. ನಮಸ್ಕಾರ.